ಈ ಸಮಯದಲ್ಲಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀವು ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ನಾವೇನು ಕಲಿತುಕೊಳ್ಳಬೇಕು, ಹೊಂದಿಕೊಳ್ಳಬೇಕು ಅದನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿರಿ. ನೀವೇ ನಮ್ಮನ್ನು ನಡೆಸಿರಿ ಅಪ್ಪ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12-13 ವಾಕ್ಯ ಹೇಳುತ್ತದೆ. ಕೂಡಲೇ ಯೇಸು ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು. ಆತನು 40 ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನನಿಂದ ಶೋಧಿಸಲ್ಪಡುವವನಾದನು ಮತ್ತು ದೇವದೂತರು ಆತನಿಗೆ ಉಪಚಾರ ಮಾಡಿದರು. ಈ ವಾಕ್ಯ ನಾವೆಲ್ಲರೂ ಕೂಡ ಅರಿತಿರುವಂಥ ಒಂದು ವಾಕ್ಯ ಭಾಗ. ಅಧಿಕವಾಗಿ ಅನೇಕ ಸಂದೇಶದಲ್ಲಿ ಕೇಳಿರುತ್ತೀರಾ. ಈ ವಾಕ್ಯ ಭಾಗದಲ್ಲಿರುವಂತಹ ಕೆಲವು ವಿಷಯಗಳನ್ನೇ ನಾವು ಇವತ್ತು ನೋಡಲಿದ್ದೇವೆ. ದೇವರು ಸೇವೆಗೆ ಬರುವುದಕ್ಕಿಂತ ಮುಂಚೆ ಪ್ರತ್ಯೇಕಿಸಿ ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟು ಯೋರ್ದಾನ್ ನದಿಯಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಸೇವೆಯನ್ನು ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ದೇವರು ಒಂದು 40 ದಿನಗಳ ಕಾಲ ಅಡವಿಯಲ್ಲಿ ಇದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಮಾಡಿದಂಥ ಒಂದೊಂದರ ಹಿಂದೆಯೂ ಕೂಡ ಒಂದು ಉದ್ದೇಶ ಇರುತ್ತದೆ. ಅದರೊಂದಿಗೆ ನಮಗೆ ಅದರಲ್ಲಿ ಒಂದು ಪಾಠ ಇರುತ್ತದೆ. ಅದು ಯಾಕೆ ನಮಗೆ ಕೊಡಲ್ಪಟ್ಟಿದೆ ಅಂದರೆ ಅದು ನಮಗೆ ಕೊಡಲ್ಪಟ್ಟಿರುವಂಥ ಪಾಠವಾಗಿ ಅದೇ ಸಮಯದಲ್ಲಿ ಅದರ ಹಿಂದೆ ದೇವರ ಉದ್ದೇಶ ಇರುತ್ತದೆ. ದೇವರು ಸೇವೆಗೆ ಬರುವುದಕ್ಕಿಂತ ಮುಂಚೆ ಮನುಷ್ಯರ ನಡುವೆ ಹೋಗಿ ಸೇವೆ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರಿಗಾಗಲೇ ನಾಜರೇತಲ್ಲಿ 30 ವರ್ಷ ಶೋಧಿಸಲ್ಪಟ್ಟರೆಂಬುದಾಗಿ ನೋಡುತ್ತೇವೆ. ಅವರು ತಾನೇ ನಮ್ಮ ಹಾಗೆ ಎಲ್ಲ ವಿಷಯದಲ್ಲಿ ಶೋಧನೆಗೆ ಒಳಗಾಗಿ ಆ ನಂತರವಾಗಿ ಅವರು ಎಲ್ಲಿಗೆ ಬರುತ್ತಾರೆ ಅಂದರೆ ಯೋರ್ದಾನ್ಗೆ ಬರುತ್ತಾರೆ. ಬಂದ ನಂತರವಾಗಿ ಅವರು ಸೇವೆಗೆ ಹೋಗುತ್ತಾರೆ. ಅವರ ಜೀವಿತದ 2ನೇ ಭಾಗವು ಆರಂಭವಾಗುತ್ತದೆ. ಆ ಸೇವೆ ಆರಂಭವಾಗುವುದಕ್ಕಿಂತ ಮುಂಚೆ 40 ದಿವಸ ಅಡವಿಯಲ್ಲಿ ದೇವರು ಅವರನ್ನು ಸಿದ್ಧ ಮಾಡುತ್ತಾರೆ. ಸಿದ್ಧ ಮಾಡುವಾಗ ಸಾಮಾನ್ಯವಾಗಿ ನಾವು ಯಾವಾಗಲೂ ಕೂಡ ಸೇವೆಗೆ ಹೋಗುತ್ತೇವೆ, ಉಪವಾಸ ಪ್ರಾರ್ಥನೆ ಮಾಡುತ್ತೇವೆ. ವರ್ಷದ ಅಂತ್ಯದಲ್ಲಿ 21 ದಿವಸ ಉಪವಾಸ ಪ್ರಾರ್ಥನೆ ಮಾಡುತ್ತೇವೆ ಅಂತ ತೀರ್ಮಾನ ಮಾಡುತ್ತೇವೆ. ಆ ರೀತಿಯಾಗಿ ಮಾಡುವಾಗ ನೋಡಿರಿ, ನಾವು ಯಾವಾಗಲೂ ಕೂಡ ಉಪವಾಸ ಮಾಡುವಾಗ ಒಂದು ಒಳ್ಳೆಯ ಸಮಯ, ಪರಿಸ್ಥಿತಿ, ಸ್ಥಳವನ್ನು ಎದುರು ನೋಡುತ್ತೇವೆ. ಆ ರೀತಿ ಮಾಡುವುದೆನ್ನುವುದೇ ನಮ್ಮ ಎದುರು ನೋಡುವಿಕೆ. ನಾವು ಹಾಗೆ ಮಾಡುತ್ತೇವೆ. ಈಗ ಮೋಶೆ ನೋಡುವುದಾದರೆ ಬೆಟ್ಟದ ಮೇಲೆ ಮೇಘದ ಒಳಗೆ ಹೋಗುತ್ತಾರೆ. ಬೆಟ್ಟದ ಶಿಖರಕ್ಕೆ ಹೋಗಿ ಅಲ್ಲಿಂದ ಮೇಘದ ಒಳಗೆ ಹೋಗುತ್ತಾರೆ. ಅದು ಒಂದು ಕಂಫರ್ಟ್ ಝೋನ್ ಇದ್ದ ಹಾಗೆ. ಅಲ್ಲಿ ಹೋಗಿ ದೇವರ ಸಮ್ಮುಖದಲ್ಲಿ 40 ದಿವಸಗಳ ಕಾಲ ಅನ್ನಪಾನಗಳನ್ನು ಸೇವಿಸದೇ ಇದ್ದರು ಎಂಬುದಾಗಿ ನೋಡುತ್ತೇವೆ. ಅದೇ ರೀತಿಯಾಗಿ ಶಿಷ್ಯರನ್ನು ನೋಡುವುದಾದರೆ ಅವರೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಮೇಲಂತಸ್ತಿನ ಮನೆಯಲ್ಲಿ ಕೂಡಿದ್ದಾರೆ. ಆನಂತರ ಸೊಲೊಮೋನನ ಮಂಟಪದಲ್ಲಿ ತಂಗಿದ್ದಾರೆ. ಎಲ್ಲ ನೋಡುವುದಾದರೆ ಸೇಫ್ ಝೋನ್ ಆಗಿರುತ್ತದೆ, ನೋಡುವುದಕ್ಕೆ ಚೆನ್ನಾಗಿರುತ್ತದೆ. ಆದರೆ ಯೇಸು ಕ್ರಿಸ್ತನು ಸೇವೆಯನ್ನು ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ದೇವರು ಅವರ ಮೂಲಕ ಒಂದು ಕಾರ್ಯವನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಅವರನ್ನು ಕೊಂಡು ಹೋಗಿ ಇಟ್ಟಿರುವಂತಹ ಸ್ಥಳ ಯಾವುದಂದ್ರೆ ಅಡವಿ. ಅಡವಿಯಲ್ಲಿ ನೀವು ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವಂತಹ ಸ್ಥಳ. ಅಡವಿ ನೀವು ನೋಡಿರುತ್ತೀರಾ ಇಲ್ವಂತ ಗೊತ್ತಿಲ್ಲ. ಅದು ಒಂದು ಮರುಭೂಮಿ ಇದ್ದ ಹಾಗೆ. ಅದರೊಳಗೆ ಯಾವ ಜನರು ಕೂಡ ಇರುವುದಿಲ್ಲ. ಈ ಕಡೆ ಆ ಕಡೆ ಅನೇಕ ಕಿಲೋಮೀಟರ್ಗಳು ಹೋದ್ರೂ ಕೂಡ ಮನುಷ್ಯರು ಇರುವುದಿಲ್ಲ. ಇನ್ನು ಹೇಳಬೇಕಂದ್ರೆ ಒಂದು ಅವಸರಕ್ಕೂ ಕೂಡ ನೀರು ಕೊಡುವುದಕ್ಕೆ ಯಾರು ಇರುವುದಿಲ್ಲ. ಆ ರೀತಿಯಾದ ಸ್ಥಳ ಅಲ್ಲೇ ಕರ್ಕೊಂಡು ಹೋಗಿ ಇಡುತ್ತಾರೆ. ಈ ಭಾಗವನ್ನು 2 ಭಾಗವಾಗಿ ನಾವು ಧ್ಯಾನಿಸಬಹುದು. ಆದರೆ ಆ ಮರುಭೂಮಿಯ ಕುರಿತಾಗಿ ಅನೇಕ ಸಂದೇಶ ನೀವು ಕೇಳಿರುತ್ತೀರ. ಮನುಷ್ಯರ ಜೀವಿತದಲ್ಲಿ, ಎಲ್ಲರ ಜೀವಿತದಲ್ಲೂ ಆ ಮರುಭೂಮಿಯಂತಹ ಪರಿಸ್ಥಿತಿ ಬರುತ್ತದೆ. ನೀವು ಗಮನಿಸಿ ನೋಡುವುದಾದರೆ ಸತ್ಯವೇದದಲ್ಲಿ ಎಲ್ಲರಿಗೂ ಇರುತ್ತದೆ. ಈಗ ಅಬ್ರಹಾಮನು ಹೋಗಿ ಏನ್ ಮಾಡುತ್ತಾರೆ ಅಂದ್ರೆ ಒಂದು ಮರುಭೂಮಿಯಿಂದಲೇ ಅವರು ಕಾನಾನ್ಗೆ ಹೋಗುತ್ತಾರೆ. ಆನಂತರ ಈಸಾಕನು ಬರಗಾಲದಲ್ಲಿ ಇರುತ್ತಾರೆ, ಅದು ಕೂಡ ಒಂದು ಇದೆ. ಆನಂತರ ಯಾಕೋಬನು ಪ್ರಯಾಣ ಮಾಡಿ ಹೋಗುತ್ತಾರೆ ಸಿರಿಯಾ ದೇಶಕ್ಕೆ. ಆನಂತರ ಇಸ್ರಾಯೇಲರು ಮರುಭೂಮಿ ಯಾತ್ರೆಯನ್ನು ದಾಟಿ ಬಂದರು ಎಂಬುದಾಗಿ ನೋಡುತ್ತೇವೆ. ಆನಂತರ ಬೈಬಲ್ನಲ್ಲಿ ಅನೇಕರನ್ನು ನೋಡಬಹುದು. ಎಲಿಯಾ ಹೋದ, ಎಲಿಶಾ ಹೋದ, ನೀವು ಯಾರು ಬೇಕಾದರೂ ತೆಗೆದುಕೊಳ್ಳಿ, ಮರುಭೂಮಿ ಎಂಬುದಾಗಿ ಇರುತ್ತದೆ. ಯೇಸು ಕ್ರಿಸ್ತನ ತನಕ ಎಲ್ಲರಿಗೂ ಕೂಡ ಅಂತಹ ಪರಿಸ್ಥಿತಿ ಬರುತ್ತದೆ. ಅದೇ ಆತ್ಮೀಕ ಜೀವಿತದಲ್ಲಿ ನಾವು ಹಾದು ಹೋಗಬೇಕಾದಂತಹ ಪರಿಸ್ಥಿತಿ. ಅದಿಲ್ಲದೆ ಏನು ಮಾಡುವುದಕ್ಕಾಗಲ್ಲ. ಇಂದು ಕಡೆಯ ಕಾಲದ ಉಪದೇಶಗಳಲ್ಲಿರುವಂತಹ ಒಂದು ನಿಮಗೆ ಉಪದ್ರವವೇ ಇಲ್ಲ, ಯಾವುದು ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಉಪದ್ರವವನ್ನು ನಾವು ಬಯಸುತ್ತಾ ಇಲ್ಲ, ಆದರೆ ಅದು ನಮ್ಮ ಜೀವಿತದಲ್ಲಿ ಒಂದು ಪಾರ್ಟ್. ಅದು ಇಲ್ಲದ ಹಾಗೆ ಇರುವುದಿಲ್ಲ. ಅದೊಂದು ಸೈಕಲ್, ಯಾವುದೋ ಒಂದು ಹಂತದಲ್ಲಿ ಬರುತ್ತದೆ. ಉಪದ್ರವದಲ್ಲಿ 2 ವಿಧ ಇದೆ. ಪೌಲನು ಹೇಳುತ್ತಾರೆ, ಒಂದು ಶಾರೀರಿಕವಾಗಿ, ಇನ್ನೊಂದು ಆತ್ಮಿಕವಾಗಿ. ಆಕಾಶ ಮಂಡಲದ ದುರಾತ್ಮ ಸೇನೆಗಳೊಂದಿಗೆ, ಇನ್ನೊಂದು ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಖಡ್ಗವೋ ಕತ್ತಿಯೋ. ಒಂದು ಆತ್ಮದಲ್ಲಿ, ಇನ್ನೊಂದು ಶಾರೀರಿಕವಾಗಿ, ಇನ್ನೊಂದು 2ರಲ್ಲೂ ಬರುತ್ತದೆ. ಹೇಗೋ ಆ ಒಂದು ಮರುಭೂಮಿಯ ಜೀವಿತ ಬರುತ್ತದೆ. ಆ ಒಂದು ಪರಿಸ್ಥಿತಿ ಎದುರಾಗುತ್ತದೆ. ಯಾತಕ್ಕಾಗಿ ಹೇಳುತ್ತಾ ಇದ್ದೇನೆ ಅಂದ್ರೆ ಅದು ಒಳ್ಳೆಯದು. ಯಾಕಂದ್ರೆ ಸತ್ಯವೇದ ಹೇಳುತ್ತದೆ, ನಾನು ಉಪದ್ರವಕ್ಕೆ ಒಳಗಾದದ್ದು ಒಳ್ಳೆಯದು, ಅದರಿಂದ ನಾನು ಪ್ರಮಾಣವನ್ನು ಕಲಿತುಕೊಂಡೆ. ದೇವರು ನಿಮ್ಮನ್ನು ತೆಗೆದು ಉಪಯೋಗಿಸುವಾಗ ನಿಮ್ಮನ್ನು ಒಂದು ಪರಿಸ್ಥಿತಿಯಲ್ಲಿ ನಡೆಸುತ್ತಾರೆ. ಅದರಲ್ಲಿ ನಿಮ್ಮನ್ನು ಪ್ರಾಕ್ಟೀಸ್ ಮಾಡುತ್ತಾರೆ. ಅದು ನಿಮ್ಮನ್ನು ರೂಪಿಸುತ್ತದೆ. ಮರುಭೂಮಿ ಎನ್ನುವಂಥದ್ದು ನಾವು ನೋಡುವಂತಹ ದೃಷ್ಟಿಯಲ್ಲಿದೆ. ನಾವು ನೆಗೆಟಿವ್ ಆಗಿ ನೋಡಿದ್ರೆ ಅದು ನೆಗೆಟಿವ್. ಆದರೆ ಮರುಭೂಮಿ ಎನ್ನುವಾಗ ನೀವು ಈ ರೀತಿ ತೆಗೆದುಕೊಳ್ಳಿರಿ. ಇಸ್ರಾಯೇಲರಿಗೆ ಮರುಭೂಮಿ ಎನ್ನುವಂಥದ್ದು ಯಾವುದನ್ನು ಸೂಚಿಸುತ್ತದೆ ಅಂದರೆ ಅಲ್ಲಿ ಅವರಿಗೆ ಮನ್ನಾ ಸಿಗುತ್ತದೆ, ನೀರು ಬರುತ್ತದೆ. ಅಲ್ಲಿ ಅವರಿಗೆ ದೇವರು ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ಅವರನ್ನು ಹಿಂದೆ ಮುಂದೆ ಕಾಪಾಡುತ್ತಾರೆ. ಸೊ ಪರಿಸ್ಥಿತಿ ಬರುವಾಗ ದೇವರು ನಮ್ಮನ್ನು ಮರುಭೂಮಿಯಲ್ಲಿ ಯಾವಾಗಲೂ ಏನ್ ಮಾಡುತ್ತಾರೆ ಅಂದ್ರೆ ನಮ್ಮನ್ನು ನಡೆಸುತ್ತಾರೆ. ಆದರೆ ಅದೇ ಸಮಯದಲ್ಲಿ ಕಾಪಾಡುತ್ತಾರೆ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ಒಂದು ಪರಿಸ್ಥಿತಿ. ನಾವು ಇದನ್ನು ಹಾದು ಹೋಗಬೇಕಾಗುತ್ತದೆ. ನಾವು ಅದನ್ನು ಹಾದು ಹೋಗುತ್ತೇವೆ. ಎಲ್ಲರ ಜೀವಿತದಲ್ಲೂ ಬರಬೇಕೆನ್ನುವಂಥದ್ದು ಕಡ್ಡಾಯವಲ್ಲ.
ಅದು ಒಂದು ಎಕ್ಸಾಮ್ ಇದ್ದ ಹಾಗೆ ಎಂಬುದಾಗಿ ಇಟ್ಟುಕೊಳ್ಳಿ. ಆ ಎಕ್ಸಾಮ್ ಬರಬೇಕು, ನೀವೆಲ್ಲರೂ ಎಕ್ಸಾಮ್ ಇಲ್ಲದೆ ಪಾಸ್ ಮಾಡಬೇಕೆಂದು ಅಂದುಕೊಳ್ಳುತ್ತೀರಾ? ಆದರೆ ಎಕ್ಸಾಮೇ ನಿಮ್ಮನ್ನು ಕ್ವಾಲಿಫೈ ಮಾಡುತ್ತದೆ, ಮುಂದಿನ ಹಂತಕ್ಕೆ ನಿಮ್ಮನ್ನು ನಡೆಸುತ್ತದೆ. ಕೆಲವು ಸಮಯದಲ್ಲಿ ಮಕ್ಕಳಿಗೆ ಜ್ವರ ಬಂದಾಗ ಡಾಕ್ಟರ್ಸ್ ಒಳ್ಳೆಯದೆಂಬುದಾಗಿ ಹೇಳುತ್ತಾರೆ. 6 ತಿಂಗಳಿಗೊಮ್ಮೆ, ವರ್ಷಕ್ಕೆ ಒಮ್ಮೆ ಏನಾಗಬೇಕು, ನಮ್ಮ ದೇಹದಲ್ಲಿ ಜ್ವರ ಬರಬೇಕು ಅಂತ ಹೇಳುತ್ತಾರೆ. ಯಾಕಂದ್ರೆ ಆಗಲೇ ನಮ್ಮ ಇಮ್ಯುನಿಟಿ ಪವರ್ ಏನಾಗುತ್ತದೆ, ಸ್ವಲ್ಪ ಆಕ್ಟಿವೇಟ್ ಆಗುತ್ತದೆ. ಒಂದು ವೇಳೆ ಜ್ವರವೇ ಬರದೇ ಇತ್ತು ಅಂದ್ರೆ ಇಮ್ಯುನಿಟಿ ಸಿಸ್ಟಮ್ ಬಹಳ ವೀಕ್ ಆಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಮರುಭೂಮಿ ಎನ್ನುವಂಥದ್ದು, ಉಪದ್ರವ ಎನ್ನುವಂಥದ್ದು ಒಂದು ಭಾಗವಾಗಿದೆ. ಆದರೆ ಇವತ್ತು ನಾವು ಅದನ್ನು ಮೇನ್ ಆಗಿ ನೋಡುತ್ತಿಲ್ಲ. ನಾವು ನೋಡುವಂಥದ್ದು ಏನಂದ್ರೆ, ಅಲ್ಲಿ ವಾಕ್ಯದಲ್ಲಿದೆ, ಆತನು 40 ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನನಿಂದ ಶೋಧಿಸಲ್ಪಡುವವನಾದನು ಎಂಬುದಾಗಿ. ಅದೇ ನಾನು ಹೇಳಿದ್ನಲ್ಲ, ಸಾಮಾನ್ಯವಾಗಿ ನಾವು ಯಾವಾಗಲೂ ಕೂಡ ಒಳ್ಳೆಯ ಎನ್ವಿರಾನ್ಮೆಂಟ್ ತಾನೇ ಬಯಸುತ್ತೇವೆ. ಆದರೆ ವಾಕ್ಯ ಇಲ್ಲಿ ಹೇಳುತ್ತದೆ, ಅವರು ಮೃಗಗಳೊಂದಿಗೆ ಸಂಚರಿಸುತ್ತಾ ಇದ್ದರು. ಯೋಚನೆ ಮಾಡಿ ನೋಡಿ, ಯಾಕೆ ಕಾಡು ಮೃಗಗಳೊಂದಿಗೆ ಕೊಂಡು ಹೋಗಿ ದೇವರವರನ್ನು ಇಡಬೇಕು? ತಂದೆಯಾದ ದೇವರು ತನ್ನ ಮಗನನ್ನು ಕೊಂಡು ಹೋಗಿ ಒಂದು ಕಾರ್ಯವನ್ನು ಮಾಡುವುದಕ್ಕಿಂತ ಮುಂಚೆ ಮೃಗಗಳೊಂದಿಗೆ ಇಟ್ಟರು ಎಂಬುದಾಗಿ ಇದೆ. ಇದನ್ನು ಆತ್ಮಿಕವಾಗಿ ನಾವು ಇವತ್ತು ನೋಡಲಿದ್ದೇವೆ. ಈ ಮೃಗಗಳ ಕಾರ್ಯದ ಕುರಿತಾಗಿ ನೀವು ಚೆನ್ನಾಗಿ ಗಮನಿಸಿ ನೋಡುವುದಾದರೆ, ಆದಿಕಾಂಡ ಪುಸ್ತಕದಲ್ಲಿ ದೇವರು ಹೇಳುತ್ತಾ ಬರುವಾಗೆಲ್ಲ ಒಂದು ಕಾರ್ಯವನ್ನು ಸೇರಿಸುತ್ತಾ ಬರುತ್ತಾರೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದಿರಿ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದಿರಿ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಕಾಡು ಮೃಗಗಳು ಅಂದರೆ ದೇವರು ಸೃಷ್ಟಿ ಮಾಡುವಾಗಲೇ ಕಾಡು ಮೃಗಗಳು, ನಾಡು ಮೃಗಗಳೆಂಬುದಾಗಿ ಉಂಟು ಮಾಡುತ್ತಾರೆ. 1:24ರಲ್ಲಿ 28ನೇ ವಾಕ್ಯದಲ್ಲಿ ಅದನ್ನು ದೊರೆತನ ಮಾಡಿರಿ ಎಂಬುದಾಗಿ ಹೇಳುತ್ತಾರೆ. ಎರಡನೆಯದಾಗಿ ಇದು ಮುಗಿಯಿತು, ಅವನು ಅದನ್ನು ಕಳಕೊಂಡ. ದೇವರು ಮತ್ತೆ ಎಲ್ಲವನ್ನು ಕೂಡ ರೀಸ್ಟಾರ್ಟ್ ಮಾಡುತ್ತಾರೆ. ನೋಹನಿಗೆ ಹೇಳುತ್ತಾರೆ. ನೋಹನಿಗೆ ಹೇಳುವಾಗ ಓದಿರಿ, 9ನೇ ಅಧ್ಯಾಯ 2ನೇ ವಾಕ್ಯ ಓದಿರಿ. ಭೂಮಿಯ ಮೇಲಿರುವ ಎಲ್ಲಾ ಮೃಗಗಳು, ಆಕಾಶದ ಎಲ್ಲಾ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮಗೆ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಒಂದೊಂದು ಬಾರಿಯೂ ಒಂದೊಂದು ಆಶೀರ್ವಾದವನ್ನು ಕೊಡುವಾಗ, ಒಂದು ವಾಗ್ದಾನವನ್ನು ಕೊಡುವಾಗ ಅದರ ಮೇಲೆ ಒಂದು ಅಧಿಕಾರವನ್ನು ಕೊಡುತ್ತಾರೆ. ಅಂದರೆ ಈ ಕಾಡು ಮೃಗಗಳ ಮೇಲೆ ದೇವರು ಏನ್ ಮಾಡುತ್ತಾರೆ, ಒಂದು ಅಧಿಕಾರವನ್ನು ಕೊಡುತ್ತಾರೆ. ಅದನ್ನು ದೊರೆತನ ಮಾಡಿರಿ, ನಿಮ್ಮ ಕುರಿತಾಗಿ ಅದಕ್ಕೆ ಭಯ ಉಂಟಾಗಲಿ. ಅವುಗಳು ನಿಮ್ಮ ವಶದಲ್ಲಿ ಕೊಡಲ್ಪಟ್ಟಿವೆ, ಅವುಗಳ ಮೇಲೆ ನಿಮಗೆ ಅಧಿಕಾರ ಇದೆ. ಈ ಕಾಡು ಮೃಗಗಳ ಮೇಲೆ ಅಧಿಕಾರದ ಕುರಿತಾಗಿ ನಾನು ಲಿಟ್ರಲ್ ಆಗಿ ಹೇಳುವುದಕ್ಕೆ ಬಯಸುವುದಿಲ್ಲ. ಅಂದರೆ ನೀವು ಕಾಡಿಗೆ ಹೋಗಿ ಸಿಂಹದ ಮೇಲೆ, ಚಿರತೆ ಮೇಲೆ, ಆನೆಯ ಮೇಲೆ ಹೋಗಿ ದೊರೆತನ ಮಾಡಿರಿ ಎಂಬುದಾಗಿ ನಾನು ಅದನ್ನು ಹೇಳುತ್ತಿಲ್ಲ. ಸತ್ಯವೇದದಲ್ಲಿ ಕೊಡಲ್ಪಟ್ಟಂತದೆಲ್ಲವೂ ಕೂಡ ಒಂದು ಆಧ್ಯಾತ್ಮಿಕ ಅರ್ಥವುಳ್ಳದಾಗಿರುತ್ತದೆ. ಈಗ ಈ ಕಾಡು ಮೃಗಗಳು ಎಂಬುದಾಗಿ ಹೇಳಲ್ಪಡುವುದರಲ್ಲಿ ದೇವರು ಯಾಕೆ ಆ ಮೃಗಗಳೊಂದಿಗೆ ಸಂಚರಿಸುತ್ತಾರೆ ಅಂದ್ರೆ, ದೇವರು ಅದನ್ನು ಜಯಿಸುವಂತದ್ದು ಅವಶ್ಯವಾಗಿದೆ. ಯಾಕಂದ್ರೆ ಈ ಕಾಡು ಮೃಗವೇ ಮನುಷ್ಯನನ್ನು ಜಯಿಸಿತು. ಎಲ್ಲಿ ಜಯಿಸಿತು ಎಂಬುದಾಗಿ ನೋಡುವುದಾದರೆ ಓದಿರಿ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿರಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಆ ಭೂಜಂತು ಎನ್ನುವಂಥದ್ದು ಇಂಗ್ಲಿಷಲ್ಲಿ ವೈಲ್ಡ್ ಅನಿಮಲ್ಸ್ ಎಂಬುದಾಗಿದೆ, ಅಂದ್ರೆ ಕಾಡು ಮೃಗಗಳು. ಹಾಗಾದರೆ ಈ ಸರ್ಪದ ಮಾತಿಗೆ ಅವಳು ಕಿವಿಗೊಟ್ಟಳು, ಅವಳ ಮಾತಿಗೆ ಆದಾಮನು ಕಿವಿಗೊಟ್ಟನು. ಟೋಟಲ್ ಆಗಿ ಎಲ್ಲ ಹೋಯಿತು. ಆಗ ಸೈತಾನನು ಬಂದು ಯೇಸುವಿನ ಬಳಿ ಹೇಳುವಾಗ, ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳುತ್ತಾನೆ. ಯಾರಿಂದ ಅಂದ್ರೆ ಆದಾಮನಿಂದ ಕೊಡಲ್ಪಟ್ಟಿದೆ. ಆಗ ಯೇಸು ಹೇಳುತ್ತಾರೆ, ನಾನು ತಪ್ಪಿ ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದೆ ಎಂದು. ಈಗ ಆದಾಮನು ಕಳ್ಕೊಂಡಂತನ್ನು ವಿಮೋಚಿಸುವುದಕ್ಕಾಗಿ ಯೇಸು ಬಂದರು. ಹಾಗಾದ್ರೆ ಕಾಡು ಮೃಗಗಳಿಗೆ ಎಲ್ಲ ಕೊಡಲ್ಪಟ್ಟಿತು. ಈಗ ಯೇಸು ಕ್ರಿಸ್ತನ್ ಏನ್ ಮಾಡುತ್ತಾರೆ, ಸೈತಾನನಿಂದ ಶೋಧಿಸಲ್ಪಟ್ಟು ಈಗ ಸೈತಾನನು ಕಾಡು ಮೃಗದಿಂದಲೇ ಆದಾಮನನ್ನು ಬೀಳಿಸುತ್ತಾನೆ. ಇಲ್ಲಿ ಚೆನ್ನಾಗಿ ಗಮನಿಸುವುದಾದ್ರೆ ಮಾರ್ಕನ ಸುವಾರ್ತೆ ಸ್ಪಷ್ಟವಾಗಿ ಹೇಳುತ್ತದೆ, ಅವರು 40 ದಿವಸಗಳ ಕಾಲ ಅಡವಿಯಲ್ಲಿದ್ದು, ಆತನು 40 ದಿವಸ ಅಡವಿಯಲ್ಲಿದ್ದು ಮೃಗಗಳೊಂದಿಗೆ ಇದ್ದು ಸೈತಾನನಿಂದ ಶೋಧಿಸಲ್ಪಡುವನಾದನು. ಈ ಕಾಡು ಮೃಗಗಳು ಸೈತಾನ ನಡುವೆ ಒಂದು ಸಂಬಂಧ ಇದೆ. ಆ ಕಾಡು ಮೃಗವಾಗಿರುವಂತಹ ಸರ್ಪದ ಮೂಲಕವಾಗಿ ಆ ಕುಟುಂಬ ನಡೆಯುತ್ತಾನೆ. ಅದೇ ರೀತಿಯಾಗಿ ಇಲ್ಲಿ ವಾಕ್ಯ ಹೇಳುತ್ತದೆ, ಈ ಕಾಡು ಮೃಗವನ್ನು ಸೈತಾನನನ್ನು ಯೇಸು ಜಯಿಸಬೇಕಾಗಿದೆ. ಇದುವೇ ಯೇಸು ಕ್ರಿಸ್ತನು ಆ 40 ದಿವಸಗಳ ಕಾಲ ಆ ಮೃಗಗಳೊಂದಿಗೆ ಇದ್ದು ಸೈತಾನನು ಜಯಿಸಿದರು ಎಂಬುದಾಗಿ ನಾವಲ್ಲಿ ನೋಡುತ್ತೇವೆ. ಹಾಗಾದ್ರೆ ನಮ್ಮ ಜೀವಿತದಲ್ಲೂ ಇದು ನಡೆಯುತ್ತದೆ. ಹೇಗೆ ಯೇಸು ಕ್ರಿಸ್ತನು ಎಲ್ಲವನ್ನು ಹೇಗೆ ಕ್ರಾಸ್ ಮಾಡಿದ್ರು ನಾವು ಹಾಗೆ ಮಾಡಬೇಕು. ಅವರ ಫುಡ್ ಸ್ಟೆಪ್ ಅನ್ನು ಫಾಲೋ ಮಾಡಬೇಕು. ಆಗಲೇ ಅವರು ಹೇಳುತ್ತಾರೆ, ಪ್ರಕಟಣೆಯ ಪುಸ್ತಕದಲ್ಲಿ ಹೇಳುವಾಗ, ನಾನು ಜಯ ಹೊಂದಿದವನಾಗಿ ತಂದೆಯಿಂದ ಅಧಿಕಾರವನ್ನು ಪಡೆದ ಹಾಗೆ ಎಂಬುದಾಗಿ ಹೇಳುತ್ತಾರೆ. ನಾನು ಜಯ ಹೊಂದಿದವನಾಗಿ ತಂದೆಯಿಂದ ಅಧಿಕಾರವನ್ನು ಪಡೆದ ಹಾಗೆ ಯಾವನು ಜಯ ಹೊಂದುತ್ತಾನೋ ಅವನನ್ನು ಕೂಡ ನನ್ನ ಸಿಂಹಾಸನದ ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಹಾಗಾದ್ರೆ ಅವರು ಹೇಗೆ ಜಯಿಸಿ ಸಿಂಹಾಸನದ ಪಕ್ಕದಲ್ಲಿ ಕೂತರೋ ಅದೇ ರೀತಿಯಾಗಿ ನೀವು ನಾನು ಜಯಿಸಿ ಅವರ ಪಕ್ಕದಲ್ಲಿ ಸಿಂಹಾಸನದಲ್ಲಿ ಕೂತುಕೊಳ್ಳಬೇಕಾಗಿದೆ. ಆ ರೀತಿ ಇರುವಾಗ ಈ ಕಾಡು ಮೃಗವನ್ನು ಜಯಿಸುವಂಥದ್ದು ಬಹಳ ಇಂಪಾರ್ಟೆಂಟ್. ಇದು ಒಂದು ಪಾರ್ಟ್. ನೀವು ಚೆನ್ನಾಗಿ ಗಮನಿಸುವುದಾದ್ರೆ ಆದಿಕಾಂಡದಲ್ಲಿದೆ, ನೋಹನ ಬಳಿಯಲ್ಲಿದೆ, ಯೇಸು ಕ್ರಿಸ್ತನಲ್ಲೂ ಇದೆ. ನೀವು ಚೆನ್ನಾಗಿ ಗಮನಿಸುವುದಾದ್ರೆ ಆದಿಕಾಂಡದಿಂದ ಪ್ರಕಟಣೆವರೆಗೂ ಈ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಈ ಒಂದು ಅನಿಮಲ್ ಸ್ಪಿರಿಟ್ ಎಂಬುದಾಗಿ ಹೇಳುತ್ತಾರೆ.
ಪೌಲನು ಹೇಳುವಾಗಲೂ ಕೂಡ ಹೇಳುತ್ತಾರೆ, ನಾನು ಮೃಗಗಳೊಂದಿಗೆ ಹೋರಾಡುವ ಹಾಗೆ ಹೋರಾಡಿದೆ ಎಂಬುದಾಗಿ ಹೇಳುತ್ತಾರೆ. ಹಾಗಂದ್ರೆ ಏನ್ ಅರ್ಥ ಅಂದ್ರೆ ಅದು ಒಂದು ವಿಧವಾದ ಸ್ಪಿರಿಟ್. ಆ ಸ್ಪಿರಿಟ್ ನಮ್ಮನ್ನು ಏನ್ ಮಾಡ್ತದಂದ್ರೆ ಸಭೆಯನ್ನೋ, ವಿಶ್ವಾಸಿಯನ್ನೋ, ಕುಟುಂಬವನ್ನೋ ನಮ್ಮ ವಿರುದ್ಧವಾಗಿ ಅದು ಹೋರಾಡುತ್ತದೆ. ಕೆಲವು ಸಮಯದಲ್ಲಿ ದೆವ್ವವನ್ನು ಓಡಿಸುವಂತವ್ರು ಹೇಳುತ್ತಾರೆ, ಅಲ್ಲಿ ಒಂದು ಸರ್ಪದ ಹಾಗೆ ಇತ್ತು, ಅವರು ಅಲ್ಲಿರುವಾಗ ಅವರಿಂದ ಅಂತ ಒಂದು ಸ್ಪಿರಿಟ್ ಆಚೆ ಹೋಯಿತು, ಆ ರೀತಿ ಹೇಳುತ್ತಾರೆ. ನಾನು ಅದರ ಕುರಿತು ಮಾತನಾಡುತ್ತಿಲ್ಲ. ನಾನು ಹೇಳುತ್ತಾ ಇರುವಂತದ್ದು ಬೇರೆ ಒಂದು ವಿಷಯ. ಈ ಕಾಡು ಮೃಗಗಳನ್ನು ಜಯಿಸುವುದಂದ್ರೆ ಏನೆಂಬುದಾಗಿ ನಾವು ನೋಡಲಿದ್ದೇವೆ. ಮೊದಲನೆಯದಾಗಿ ಸತ್ಯವೇದದಲ್ಲಿ ನೀವು ಓದಿದಂತಹ ವಾಕ್ಯವು ಆದಿಕಾಂಡ ಪುಸ್ತಕದಲ್ಲಿ ನೀವು ಓದುವುದರಲ್ಲ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನು ಪುನಃ ಓದಿ ನೋಡೋಣ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿ ಇತ್ತು. ಮೊದಲನೇದಾಗಿ ಈ ಸರ್ಪವೇ ಮೊದಲನೇ ಕುಟುಂಬ, ಮೊದಲನೇ ಫ್ಯಾಮಿಲಿ, ತೋಟ, ಸಭೆ ಹೇಗ್ ಬೇಕಾದ್ರೂ ಅಂದುಕೊಳ್ಳಬಹುದು. ತೋಟ ಎನ್ನುವಂಥದ್ದು ಸಭೆಗೆ ಗುರುತಾಗಿ ಇದೆ. ಯೆಶಾಯನ ಪುಸ್ತಕ 5ನೇ ಅಧ್ಯಾಯ 2ನೇ ವಾಕ್ಯದ ಪ್ರಕಾರ ತೋಟ ಎನ್ನುವಂಥದ್ದು ಸಭೆಯಾಗಿದೆ. ಅದೇ ಸಮಯದಲ್ಲಿ ತೋಟ ಎನ್ನುವಂಥದ್ದು ಒಂದು ಕುಟುಂಬವಾಗಿ ಕೂಡ ಇದೆ, ಯಾಕಂದ್ರೆ ಅಲ್ಲಿ ಇಬ್ಬರು ಒಳಗೆ ಇದ್ದಾರೆ. ಸೊ ನೀವು ಕುಟುಂಬ ಅಥವಾ ಸಭೆ ಹೇಗ್ ಬೇಕಾದ್ರೂ ಅಂದುಕೊಳ್ಳಬಹುದು. ಆ ರೀತಿಯಾಗಿರುವಾಗ ಮೊದಲನೆಯದಾಗಿ ಒಳಗೆ ಬಂದಂತ ಮೃಗ ಯಾವುದಂದ್ರೆ ಕಾಡು ಮೃಗ. ಈ ಕಾಡು ಮೃಗವು ಒಳಗೆ ಬರುವುದಕ್ಕೆ ಮೊದಲು ಮಾಡಿದಂತ ತಪ್ಪು ನಾವು ಆಗಾಗ್ಗೆ ಅದನ್ನು ಓದುವಾಗ ನೆನೆಸುತ್ತೇನೆ. ಆದಾಮನು ಹಣ್ಣು ತಿಂದಿದ್ದು, ಅವಳು ಹಣ್ಣು ತಿಂದಿದ್ದೆಲ್ಲ ಎರಡನೆಯದಾಗಿ. ಮೊದಲನೆಯದಾಗಿ ಅವರು ಮಾಡಿದಂತಹ ಬಹಳ ದೊಡ್ಡದಾದ ಮಿಸ್ಟೇಕ್ ಏನೆಂಬುದಾಗಿ ನೋಡುವುದಾದರೆ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯ ಓದಿ ನೋಡೋಣ. ಯೆಹೋವ ದೇವರು ಆ ಮನುಷ್ಯನನ್ನು ಕರೆಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ತೋಟದಲ್ಲಿ ದೇವರು ಮನುಷ್ಯನ ಇಟ್ಟಿದ್ದಕ್ಕೆ ಕಾರಣ ಏನಂದ್ರೆ, ಒಂದು, ಅದನ್ನು ಮೇಂಟೈನ್ ಮಾಡಬೇಕು, ವ್ಯವಸಾಯ ಮಾಡಬೇಕು. ಎರಡನೆಯದಾಗಿ ಕಾಯಬೇಕು, ಅಥವಾ ಕೀಪ್ ಇಟ್ ಎಂಬುದಾಗಿ ಇರುತ್ತದೆ ಇಂಗ್ಲಿಷಲ್ಲಿ. ಅದನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ. ಈ ವಾಂಟ್ ಟು ಗಾಡ್, ಅದನ್ನು ಯಾವುದರಿಂದ ಗಾಡ್ ಮಾಡಬೇಕೆಂಬುದಾಗಿ ನೋಡುವುದಾದರೆ, ಯಾರಿಂದ ಕಾಯಬೇಕೆಂಬುದಾಗಿ ನೋಡುವುದಾದ್ರೆ ಇವರಿಬ್ಬರು ತಾನೇ ಅಲ್ಲಿದ್ದಾರೆ, ಬೇರೆ ಯಾರು ಅಲ್ಲಿ ಇಲ್ವಲ್ಲ. ಯಾರಿಂದ ಎಂದು ನೋಡುವುದಾದ್ರೆ ದೇವರು ಉಂಟು ಮಾಡುವಾಗಲೇ ಕಾಡು ಮೃಗ, ನಾಡು ಮೃಗ ಎಂಬುದಾಗಿ ಉಂಟು ಮಾಡುತ್ತಾರೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 24ನೇ ವಾಕ್ಯ ಓದುವಾಗ ಕಾಡು ಮೃಗವನ್ನು, ನಾಡು ಮೃಗವನ್ನು ಉಂಟು ಮಾಡಿದರು. ಆ ರೀತಿಯಾಗಿರುವಾಗ ದೇವರು ತೋಟದ ಸುತ್ತಲೂ ಒಂದು ಬೇಲಿಯನ್ನು ಹಾಕಿ ತೋಟವನಿಗೆ ಕೊಟ್ಟು, ಇದನ್ನು ನೀನು ನೋಡಿಕೊ ಅಂದ್ರೆ ಏನ್ ಅರ್ಥ ಅಂದ್ರೆ ಹೊರಗಿನಿಂದ ಯಾವುದು ಒಳಗೆ ಬರದಂತೆ ನೋಡಿಕೊ ಎಂದು ಅರ್ಥ. ಅದೇ ಕಾಯುವುದು ಅಂದರೆ ಅರ್ಥವಾಗಿದೆ. ಹಾಗಾದರೆ ಸರ್ಪ ಎನ್ನುವಂಥದ್ದು ತೋಟದ ಒಳಗೆ ಇದ್ದಂತ ಮೃಗವಲ್ಲ, ತೋಟದ ಆಚೆಯಿಂದ ಒಳಗೆ ಬಂದಂತಹ ಮೃಗ, ಕಾಡು ಮೃಗ. ತೋಟದ ಆಚೆ ಇರುವುದಕ್ಕೆ ಹೆಸರೇ ಕಾಡು. ಹಾಗಾದ್ರೆ ಹೊರಗಿನಿಂದ ಒಳಗೆ ಬರುವಂತಹ ಸರ್ಪ ಅದು ಬಂದು ಇವರನ್ನು ವಂಚಿಸುತ್ತದೆ. ಹಾಗಾದ್ರೆ ಮೊದಲನೇದಾಗಿ ನಾವು ಮಾಡಬೇಕಾಗಿರುವುದೇನೆಂದರೆ ಈ ಸರ್ಪ ಒಳಗೆ ಬರದಂತೆ ತಡೆಯಬೇಕು. ಸರ್ಪ ಒಳಗೆ ಬರದಂತೆ ತಡೆಯಬೇಕು. ಅದಿಬ್ಬರಿಗೂ ಕೂಡ ಅನ್ವಯಿಸುತ್ತದೆ. ಅದು ಆದಾಮಿಗೂ ಅನ್ವಯಿಸುತ್ತದೆ, ಅವ್ವಳಿಗೂ ಅನ್ವಯಿಸುತ್ತದೆ. ಯಾಕಂದ್ರೆ ಆದಾಮನಿಗೆ ಕೊಟ್ಟಂತ ಉಪದೇಶ ಅವ್ವಳಿಗೆ ಸಂಬಂಧಪಟ್ಟದ್ದು. ಕೆಲವರು ಹೇಳುತ್ತಾರೆ ಅದನ್ನು ದೇವರು ಆದಾಮನಿಗೆ ತಾನೇ ಹೇಳಿದ್ದು, ಆದಾಮನೇ ಸರಿಯಾಗಿ ಕಾಯಲಿಲ್ಲ ಅಂತ. ಆದಾಮನಿಗೆ ಹೇಳುವಾಗ ಅವ್ವಳು ಆದಾಮನೊಂದಿಗೆ ಇದ್ದಾಳೆ. ನೀವು ಇಬ್ರಿಯ ಪುಸ್ತಕದಲ್ಲಿ ಓದುವಾಗ ಅಬ್ರಹಾಮನು ಮೆಲ್ಕಿಸೆದೇಕನಿಗೆ ಕಾಣಿಕೆ ಕೊಡುವಾಗ ಅಲ್ಲಿ ಹೇಳುತ್ತದೆ, ಕಾಣಿಕೆ ಪಡೆಯಬೇಕಾದ ಲೇವಿಯು ಕೂಡ ಅವನೊಂದಿಗೆ ಇದ್ದ ಎಂಬುದಾಗಿ ನೋಡುತ್ತೇವೆ. ಸೊ ಅದರ ಅಡಿಪಾಯದಲ್ಲಿ ಆದಾಮನೊಂದಿಗೆ ಅವ್ವಳು ಇದ್ದಾಳೆ. ಅವರಿಬ್ಬರ ಕೆಲಸ ಏನು ಹೇಳಬೇಕಂದ್ರೆ, ಗಂಡ ಹೆಂಡತಿ ಅವರಿಬ್ಬರ ಕೆಲಸ ಏನೆಂಬುದಾಗಿ ನೋಡುವುದಾದರೆ, ಮನೆಯೊಳಗೆ ಆ ಸರ್ಪವು ನುಸುಳದಂತೆ ಕಾಯಬೇಕಾಗಿರುವಂಥದ್ದು ಪ್ರಧಾನವಾದ ಕೆಲಸ, ಫಸ್ಟ್ ಇಂಪಾರ್ಟೆಂಟ್. ಈಗ ಸರ್ಪ ಎನ್ನುವಂಥದ್ದು ಯಾವುದನ್ನು ಸೂಚಿಸುತ್ತದೆ, ಯಾವುದಕ್ಕೆ ಗುರುತಾಗಿದೆ ಎಂದು ಕೇಳುವುದಾದರೆ ಓದಿರಿ 2 ಕೊರಿಂಥದವರಿಗೆ 11ನೇ ಅಧ್ಯಾಯ 3-4 ವಾಕ್ಯಗಳನ್ನು ಓದಿರಿ. 2 ಕೊರಿಂಥದವರಿಗೆ 11ನೇ ಅಧ್ಯಾಯ 3-4 ವಾಕ್ಯ. ಆದರೆ ಹೇಗೆ ಅವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. ಏನಂತೆ, ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. ದೇವರು ಯಾಕೆ ಅದನ್ನು ಅಲ್ಲಿ ಕಂಪೇರ್ ಮಾಡಿ ಹೇಳಿ ಬರೆಯುತ್ತಾರೆ ಅಂದ್ರೆ, ಸರ್ಪ ಹೇಗೆ ಬಂದು ಅವಳನ್ನು ವಂಚಿಸಿತೋ ಅದನ್ನು ಉಪದೇಶಕ್ಕೆ ಈಕ್ವಲ್ ಆಗಿ ಹೇಳುತ್ತಾರೆ. ಯಾವ ಉಪದೇಶ? ಒಳಗೆ ನಾವು ಉಪದೇಶ ಕೊಡುತ್ತೇವೆ. ಅಂದ್ರೆ ತೋಟದ ಒಳಗೆ ದೇವರು ಆದಾಮನಿಗೆ ಒಂದು ಉಪದೇಶ ಕೊಟ್ಟಿದ್ದಾರೆ. ಏನು ಉಪದೇಶ ಕೊಟ್ಟಿದ್ದಾರೆ? ಇದನ್ನು ತಿನ್ನಬೇಡ, ಇದನ್ನು ತಿಂದರೆ ನೀನು ಮರಣ ಹೊಂದುವಿ. ಈ ತಿನ್ನುವುದು ಎನ್ನುವಂಥದ್ದು ಯಾವುದಕ್ಕೆ ಗುರುತಾಗಿದೆ ಅಂದ್ರೆ ಉಪದೇಶ. ಸೊ ತಿನ್ನುವಂಥದ್ದು ಯಾವುದಕ್ಕೆ ಗುರುತಾಗಿ ಸೂಚಿಸುತ್ತಾರೆ ಅಂದ್ರೆ ಉಪದೇಶಕ್ಕೆ. ಈಗ ದೇವರು ಹೇಳುತ್ತಾರೆ, ಈ ಉಪದೇಶವನ್ನು ನೀನು ತೆಗೆದುಕೊಳ್ಳಬೇಡ, ಈ ಉಪದೇಶವನ್ನು ತೆಗೆದುಕೊಳ್ಳುವುದಾದ್ರೆ ನಿನಗೆ ಮರಣ ಬರುತ್ತದೆ. ಸ್ಪಿರಿಚುವಲ್ ಮರಣದ ಕುರಿತು ದೇವರು ಹೇಳುತ್ತಿದ್ದಾರೆ. ಆದ್ದರಿಂದ ಅವನು ಹಣ್ಣು ತಿಂದ ಕೂಡಲೇ ಸಾಯಲಿಲ್ಲ, ಸತ್ತೇ ಸಾಯುವೆ. ಹಾಗಂದ್ರೆ ಏನಂದ್ರೆ, ನೀನು ಯಾವುದರಲ್ಲಿ ಸಾಯುತ್ತೆ ಅದರಲ್ಲಿ ಸತ್ಯ ಎಂಬುದಾಗಿ ಅರ್ಥ. ನಿನ್ನ ಆತ್ಮ ನರಕಕ್ಕೆ ಹೋಗುತ್ತದೆ ಎಂಬುದಾಗಿ ದೇವರು ಸ್ಪಿರಿಚುವಲ್ ಆಗಿ ಹೇಳುತ್ತಾರೆ. ಹಾಗಾದ್ರೆ ಮೊದಲನೆಯದಾಗಿ ತೋಟದ ಒಳಗೆ ಉಪದೇಶ ಕೊಡಲ್ಪಡುತ್ತದೆ. ಈ ಉಪದೇಶಕ್ಕೆ ಬದಲಾಗಿ ಹೊರಗಿನಿಂದ ಒಂದು ಉಪದೇಶ ಒಳಗೆ ಬರುತ್ತದೆ. ಆ ಉಪದೇಶ ಏನ್ ಹೇಳುತ್ತದೆ ಅಂದ್ರೆ ತಿನ್ನು ಎಂಬುದಾಗಿ ಹೇಳುತ್ತದೆ. ಇವರು ತಿನ್ನಬೇಡ ಎಂದು ಹೇಳುತ್ತದೆ, ಅದು ತಿನ್ನು ಎಂದು ಹೇಳುತ್ತದೆ. ಇವರು ಮರಣ ಹೊಂದುವಿ ಎಂಬುದಾಗಿ ಹೇಳುತ್ತಾರೆ, ಅವನು ಅದಕ್ಕೆ ಆಪೋಸಿಟ್ ಆಗಿ ಮರಣ ಹೊಂದುವುದಿಲ್ಲ ಎಂದು ಹೇಳುತ್ತಾನೆ. ಹಾಗೆ ಆಪೋಸಿಟ್ ಆದ ಉಪದೇಶ ಇದೇ ಗಲಾತ್ಯದವರಿಗೆ ಬರೆಯುವಾಗ ಪೌಲನು ಹೇಳುತ್ತಾರೆ, ನಾವು ನಿಮಗೆ ಒಂದು ಉಪದೇಶವನ್ನು ಕೊಟ್ಟಿರುವಾಗ ಆ ಉಪದೇಶವು ನಿತ್ಯ ಜೀವಕ್ಕೆ ನಡೆಸುವಂತದಾಗಿ ಇರುವಾಗ, ಆದರೆ ಬೇರೊಂದು ಉಪದೇಶ ಹೊರಗಿನಿಂದ ಬರುತ್ತದೆ.
ಆ ಉಪದೇಶವು ನಾವು ನಿಮಗೆ ಹೇಳುತ್ತಾ ಇರುವಂಥ ಈ ಉಪದೇಶಕ್ಕೆ ತದ್ವಿರುದ್ಧವಾಗಿ ನಡೆಸುತ್ತಾ ಇದೆ. ಆದರೆ ಆ ಉಪದೇಶ ಮರಣಕ್ಕೆ ನೇರವಾಗಿ ನಡೆಸುವ ಉಪದೇಶ. ಸಭೆಗೆ ದೇವರು ಕೊಡುವಂಥ ಬಹಳ ಮುಖ್ಯವಾದ ಎಚ್ಚರಿಕೆಯಾಗಿ ನಾನು ನೋಡುತ್ತೇನೆ. ಅದು ಈ ಕಡೆಯ ಕಾಲದಲ್ಲಿ ಬಹಳ ಮುಖ್ಯವಾದ ಎಚ್ಚರಿಕೆ. ಪೌಲನು ಸ್ಪಷ್ಟವಾಗಿ ಹೇಳುತ್ತಾರೆ, ನಾನು ಹೋಗುತ್ತೇನೆ, ಮಂದೆಯನ್ನು ಕೆಡಿಸುವಂಥ ತೋಳಗಳು ಬರುತ್ತವೆ. ತೋಳ ಎನ್ನುವಂಥದ್ದು ಒಂದು ವಿಧವಾದ ಉಪದೇಶ, ಸುಳ್ಳು ಉಪದೇಶ. ಸುಳ್ಳು ಉಪದೇಶಕ್ಕೂ ಸುಳ್ಳು ಬೋಧಕರಿಗೂ ದೇವರು ತೋಳವನ್ನು ಗುರುತಾಗಿ ಹೇಳುತ್ತಾರೆ. ಆ ರೀತಿ ಇರುವಾಗ ಸಭೆಗೆ ಒಂದು ಉಪದೇಶವು ಕೊಡಲ್ಪಡುತ್ತದೆ, ಸತ್ಯವೇದದಿಂದ ದೇವರಾತ್ಮನ ಮೂಲಕವಾಗಿ ಕೊಡಲ್ಪಡುತ್ತದೆ. ಈ ಉಪದೇಶಕ್ಕೆ ತದ್ವಿರುದ್ಧವಾದಂಥ ಉಪದೇಶ ಹೊರಗೆ ಇದೆ. ಅದನ್ನೇ ನೀವು ಕೇರ್ಫುಲ್ ಆಗಿ ನೋಡಿಕೊಳ್ಳಬೇಕು. ಮುಂಚೆ ಎಲ್ಲ ಸಭೆಗೆ ಬರುವಾಗ, ಒಂದು 30 ವರ್ಷಗಳ ಹಿಂದೆ ನಾವೆಲ್ಲ ಸಭೆಯಲ್ಲಿರುವಾಗ ನಮಗೆ ಸುಳ್ಳು ಉಪದೇಶ ಬರಬೇಕಂದ್ರೆ ಎರಡು ಮಾರ್ಗ ಮಾತ್ರ ಇತ್ತು, ಎರಡೇ ಮಾರ್ಗ ಮಾತ್ರ ಇತ್ತು. ಒಂದು, ತಿಳಿಯದೆ ಸಭೆಯಲ್ಲಿ ಯಾರನ್ನಾದ್ರೂ ಮೇಲೆ ಹತ್ತಿಸುತ್ತಾರೆ, ಅಂದ್ರೆ ಯಾರೋ ರೆಕಮೆಂಡ್ ಮಾಡಿದಂತ ಪುಲ್ಪಿಟ್ ಮೇಲೆ ಹತ್ತಿಸುತ್ತಾರೆ. ಬರುವಂತ ವ್ಯಕ್ತಿ ಯಾವುದಾದ್ರೊಂದು ಸುಳ್ಳು ಉಪದೇಶವನ್ನು ಮಾತಾಡಿ ಹೋಗುತ್ತಾರೆ. ಆದ್ರೆ ಏನ್ ನಡೆಯಿತು ಅಂದ್ರೆ, ನಮಗೆ ಇದ್ದಂತ ಬೋಧಕರುಗಳು ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಇದು ಸುಳ್ಳು ಉಪದೇಶ ಎಂಬುದಾಗಿ ಗೊತ್ತಾದ ಕೂಡಲೇ ಅವತ್ತೇ ನಮಗೆ ಇದು ಸುಳ್ಳು ಉಪದೇಶ ಎಂಬುದಾಗಿ ಬೋಧಿಸುತ್ತಾ ಇದ್ರು. ಆ ಸುಳ್ಳು ಬೋಧಕರು ಹೋಗುತ್ತಾರೆ, ಅವತ್ತೇ ನಮಗೆ ಏನ್ ಮಾಡುತ್ತಾ ಇದ್ರು ಅಂದ್ರೆ, ಅವ್ರು ಸರಿ ಇಲ್ಲ, ಅವ್ರು ಸುಳ್ಳು ಉಪದೇಶ ಬೋಧಿಸಿದ್ದಾರೆ ಎಂದು ಹೇಳುತ್ತಿದ್ರು. ಎರಡನೆಯದಾಗಿ, ಸುಳ್ಳು ಉಪದೇಶ, ತಪ್ಪಾದ ಉಪದೇಶ ಬರಬೇಕಂದ್ರೆ ನಮಗೆ ಇನ್ನೊಂದೇ ಒಂದು ಮಾರ್ಗ ಇದ್ದದ್ದು. ಹೇಗಂದ್ರೆ, ಮನೆಗೆ ಇಬ್ಬಿಬ್ರಾಗಿ ಬರುತ್ತಾರೆ, ಬಂದು ಬೆಳಗ್ಗೆನೆ ಬರುತ್ತಾರೆ, ಒಂದು ಗುಂಪು ಬರುತ್ತದೆ. ಅವರು ಬಂದು ಹೇಳುತ್ತಾರೆ, ಯೇಸು ಕ್ರಿಸ್ತನು ದೇವರಲ್ಲ, ಮನುಷ್ಯನ ಮಾತ್ರ ಎಂದು. ಇನ್ನೊಂದು ಗುಂಪು ಬರುತ್ತದೆ, ತಂದೆಯಾಗಿರುವಂತಹ ದೇವರೆಂಬುದಾಗಿ ಇಲ್ಲ, ಯೇಸು ಕ್ರಿಸ್ತನು ಮಾತ್ರವೇ ಎಂದು ಹೇಳುತ್ತಾರೆ. ಇನ್ನೊಂದು ಗುಂಪು ಬರುತ್ತದೆ, ಯೇಸು ಕ್ರಿಸ್ತನು ಇಲ್ಲ, ತಂದೆಯಾದ ದೇವರಿಲ್ಲ, ಅವರಿಬ್ಬರು ಪರಲೋಕದಲ್ಲಿ ಇದ್ದಾರೆ, ಇಲ್ಲಿ ಬರೀ ದೇವರಾತ್ಮನು ಮಾತ್ರವೇ ಅಂತ ಹೇಳುತ್ತಾರೆ. ಈ ರೀತಿ ಸುಳ್ಳು ಉಪದೇಶ ಬರುವುದಕ್ಕೆ ಎರಡು ಮಾರ್ಗ ಮಾತ್ರ ಇತ್ತು. ಒಂದು, ಸಭೆಯಲ್ಲಿ ತಿಳಿಯದೆ ಬರುತ್ತಿತ್ತು, ಇಲ್ಲಾಂದ್ರೆ ಯಾರಾದರೂ ಇಬ್ರು ಬಂದು ನಮ್ಮ ಮನೆಗೆ ಹೇಳುತ್ತಾ ಇದ್ರು. ಆದ್ರೆ ಇವತ್ತು ಆ ರೀತಿಯಾಗಿಲ್ಲ. ಈ ಸುಳ್ಳು ಉಪದೇಶ ಎನ್ನುವಂಥದ್ದು ಈಗ ಅನೇಕ ವಿಧದಲ್ಲಿ ಬರುತ್ತದೆ. ಅದಕ್ಕೆ ಮೇನ್ ಕಾರಣ ನಿಮ್ಮ ಕೈಯಲ್ಲಿರುವಂತಹ ಸೆಲ್ಫೋನ್. ಇದರ ಮೂಲಕವಾಗಿ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಆಮೇಲೆ ಎಕ್ಸ್ ಜಾಲತಾಣದಲ್ಲಿ, ಯೂಟ್ಯೂಬ್ ಅಲ್ಲಿ ಅನೇಕ ಸುಳ್ಳು ಉಪದೇಶಗಳು ಬರುತ್ತವೆ. ಈಗ ಇರುವಂತಹ ಸಮಸ್ಯೆ ಏನೆಂಬುದಾಗಿ ನೋಡುವುದಾದರೆ, ಮುಂಚೆ ಎಲ್ಲ ಉಪದೇಶ ಕೊಡಬೇಕು ಅಥವಾ ಮಾತನಾಡಬೇಕು ಅಂದ್ರೆ ಸಭೆಯಲ್ಲಿ ಅವರು ವಿಶ್ವಾಸಿಯಾಗಿರಬೇಕು, ಅನೇಕ ವರ್ಷಗಳಿಂದ ಬರುತ್ತಿರಬೇಕು. ಆನಂತರ ಆ ಬೋಧಕರೊಂದಿಗೆ ಅವರು ಜೊತೆ ಸೇವಕರಾಗಿರಬೇಕು. ಆನಂತರ ಎಲ್ಲಾದ್ರೂ ಸ್ವಲ್ಪ ಓದ್ಬೇಕು. ಆನಂತರ ಅವರನ್ನು ಆರ್ಡೈನ್ ಮಾಡಿ ಕಳಿಸುತ್ತಾರೆ. ಇದಕ್ಕೆಲ್ಲ ಒಂದು 15 ವರ್ಷಗಳಾಗ್ತಾ ಇತ್ತು. ಇವತ್ತು ಆ ರೀತಿಯಾಗಿಲ್ಲ. ಇವತ್ತು ಸುಳ್ಳು ಉಪದೇಶ ಆಚೆ ತಲೆ ಎತ್ತಿ ನಿಂತಿದೆ. ವಿಶ್ವಾಸಿಗಳಿಗೆ ಹೇಳುತ್ತೇವೆ, ನೀವು ಒಂದು ಒಳ್ಳೆಯ ಉಪದೇಶ ಕೊಡುವಂತ ಸಭೆಯಲ್ಲಿದ್ದೀರಾ, ಆ ಉಪದೇಶ ನಿಮಗೆ ಇಲ್ಲಿ ಕೊಡಲ್ಪಡುತ್ತಾ ಇದೆ, ಅದರಲ್ಲಿ ನೀವು ನೆಲೆಯಾಗಿ ನಿಲ್ಲಿರಿ. ಹಾಗೆ ಆ ಕಡೆ ಈ ಕಡೆ ಅಲೆದು ತಿರುಗಾಡಬೇಡ್ರಿ. ಇವತ್ತು ಕಡೆಯ ಕಾಲದಲ್ಲಿ ಇದು ಬಹಳ ಅವಶ್ಯವಾಗಿ ಹೇಳಬೇಕಾಗಿರುವಂತದ್ದಾಗಿದೆ. ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುತ್ತಾ ಇದ್ದೆ. ಆಗ ಆ ವ್ಯಕ್ತಿ ಹೇಳಿದ್ರು, ಈ ಊರಲ್ಲಿ ನನಗೆ ಗೊತ್ತಿರುವ ಹಾಗೆ ಒಂದು ಒಳ್ಳೆಯ ಚರ್ಚೆ ಇಲ್ಲ ಬ್ರದರ್ ಅಂತ ಹೇಳಿದ್ರು. ನನಗೆ ಆಶ್ಚರ್ಯವಾಗಿತ್ತು. ಹೇಗೆ ಹೇಳುತ್ತಾ ಇದ್ದೀರಾ ಬ್ರದರ್ ಅಂತ ಕೇಳಿದೆ. ನಾನು ಎಲ್ಲಾ ಚರ್ಚ್ಗೆ ಹೋಗಿ ನೋಡಿದೆ, ಯಾವ ಚರ್ಚು ಕೂಡ ಸರಿ ಇಲ್ಲ ಅಂತ ಹೇಳಿದ್ರು. ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ 3 ವಾರಕ್ಕೆ ಒಂದೊಂದು ಚರ್ಚ್ಗೆ ಹೋಗಿದ್ದಾರೆ. ಆ ಊರಲ್ಲಿರುವಂತ 10-15 ಚರ್ಚನ್ನು ನೋಡಿದ್ರು. ನೋಡಿ ಸಭೆ ಸರಿ ಇಲ್ಲ ಅಂತ ಹೇಳಿದ್ರು. ಈಗಲೂ ಹೇಳುತ್ತೇನೆ, ಸರಿಯಾದ ಸಭೆ ಎಂಬುದಾಗಿ ಲೋಕದಲ್ಲಿ ಒಂದೂ ಇಲ್ಲ. ಸಭೆ ಎನ್ನುವಂಥದ್ದು ಸರಿಯಾಗಿರುವಂತಹ ಸ್ಥಳವಲ್ಲ, ಸರಿಪಡಿಸುವಂತಹ ಸ್ಥಳ. ಅಲ್ಲಿ ಹೋದರೆ ಸರಿಯಾಗುತ್ತೇವೆ. ಅಲ್ಲಿರುವಂಥದ್ದೆಲ್ಲ ಹೇಗೆ ಇದೆ ಅಂತ ಕೇಳುವುದಾದರೆ, ಕಾಲ್ಭಾಗ ಪಾಪಿ, ಅರ್ಧ ಭಾಗ ಪಾಪಿ, ಮುಕ್ಕಾಲ್ ಭಾಗ ಪಾಪಿ, ಎಲ್ಲಾ ವಿಧವಾಗಿ ಜನ ಇರ್ತಾರೆ. ಅವರನ್ನು ಸರಿಪಡಿಸುವುದಕ್ಕಾಗಿಯೇ ಚರ್ಚು. ನೀವು ಹೇಳುವುದು ಹೇಗಿದೆ ಅಂದ್ರೆ, ನಾನು ಮೆಕ್ಯಾನಿಕ್ ಶಾಪ್ಗೆ ಹೋದೆ, ಎಲ್ಲ ರಿಪೇರ್ ಆಗಿರುವಂತ ಕಾರ್ ಇದೆ ಅಂತ ಹೇಳ್ತಿದ್ದೀರಾ. ಮತ್ತೆ ಮೆಕ್ಯಾನಿಕ್ ಶಾಪಲ್ಲಿ ಏನಿರುತ್ತದೆ? ರಿಪೇರ್ ಆದ ಕಾರೇ ಇರುತ್ತದೆ. ನಿಮಗೆ ಹೊಸ ಕಾರ್ ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ಶೋರೂಮ್ಗೆ ಹೋಗ್ಬೇಕು, ಪರಲೋಕಕ್ಕೆ ಹೋಗ್ಬೇಕು. ಅಲ್ಲೇ ಪರ್ಫೆಕ್ಟ್ ಇದೆ, 100% ಶೋರೂಮ್ ಪರ್ಫೆಕ್ಟ್ ಅಲ್ಲೇ ಇದೆ. ನಿಷ್ಕಳಂಕವಾದದ್ದು, ದೋಷವಿಲ್ಲದ್ದು ಅಲ್ಲೇ ಇದೆ. ಅಲ್ಲಿ ಹೋಗಿ ನೋಡಿ, ಕೆಟ್ಟದಾಗಿರುವುದು, ಅಸಹ್ಯವಾದದ್ದು ಯಾವುದಲ್ಲಿ ಪ್ರವೇಶಿಸುವುದಿಲ್ಲ. ಶೋರೂಮ್ ಅಲ್ಲಿ ಇದೆ, ಓನರ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಸಭೆಗೆ ಯಾಕೆ ಬರ್ತಿದ್ದೀರಾ? ಇಲ್ಲಿ ಬಲಹೀನರಾದವರ ಮೂಲಕವಾಗಿ ದೇವರು ಮಾತನಾಡುತ್ತಾರೆ. ನೋಬಡಿ ಈಸ್ ಪರ್ಫೆಕ್ಟ್. ಈ ಭೂಮಿಯಲ್ಲಿರುವ ತನಕ ಇಲ್ಲಿ ಒಬ್ಬರು ಕೂಡ ಪರ್ಫೆಕ್ಟ್ ಇಲ್ಲ. ಪರ್ಫೆಕ್ಟ್ ಆಗಿದ್ರೆ ದೇವರು ಕರ್ಕೊಂಡು ಮೇಲೆ ಹೋಗುತ್ತಾರೆ, ಆನಂತರವಾಗಿ ಭೂಮಿಯಲ್ಲಿ ಕೆಲಸವೇ ಇರುವುದಿಲ್ಲ. ಇವತ್ತು ಸಭೆಯಲ್ಲಿ ಕೂತುಕೊಂಡು ಸುಳ್ಳು ಉಪದೇಶಗಳು, 1000 ಗಟ್ಟಲೆ ಸುಳ್ಳು ಉಪದೇಶ ಆಚೆ ತಿರುಗಾಡುತ್ತಾ ಇದೆ. ದಯವಿಟ್ಟು ಕೇರ್ಫುಲ್ ಆಗಿರ್ರಿ. ನಾನು ವಿಶ್ವಾಸಿಗಳಿಗೆ ಹೇಳುತ್ತೆ, ನಾನು ನಿಮ್ಮನ್ನು ತಪ್ಪೆಂದು ಹೇಳುತ್ತಿಲ್ಲ. ಯಾರನ್ನು ನುಂಗಲಿ ಎಂಬುದಾಗಿ ಸೈತಾನನು ಅಲೆದು ತಿರುಗಾಡುತ್ತಾ ಇದ್ದಾನೆ. ನೀವು ಜಯಿಸಬೇಕಾಗಿರುವಂತ ಮೊದಲನೆಯದು, ಒಂದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. ನನ್ನ ಬೋಧಕರು ಹೇಳಿಕೊಟ್ಟದ್ದು ನಿಮಗೆ ಹೇಳುತ್ತೇನೆ. ಯಾವುದರಲ್ಲಿ ಬಿದ್ದವನನ್ನು ಮೇಲೆತ್ತುವುದು ಬಹಳ ಈಸಿ, ಉಪದೇಶದಲ್ಲಿ ಬಿದ್ದವನನ್ನು ಎತ್ತುವುದು ಬಹಳ ಕಷ್ಟ. ಯಾಕಂದ್ರೆ ಅದು ಬಹಳ ಪವರ್ಫುಲ್. ಅದನ್ನು ಬಹಳ ಕೇರ್ಫುಲ್ ಆಗಿ ನೀವು ಗಮನಿಸಬೇಕು. ಇವತ್ತು ನೋಡಿ, ನೀವು ಆಚೆ ಹೋಗಿ ಸರಿಯಾದ ಆಹಾರ ತಿನ್ನಲಿಲ್ಲ ಅಂದ್ರೆ ಅದು ನಿಮ್ಮ ದೇಹಕ್ಕೆ ಒಗ್ಗುವುದಿಲ್ಲ. ಅದು ಅನೇಕ ಸಮಸ್ಯೆಯನ್ನು ತಂದೊಡ್ಡುತ್ತದೆ. ಅದೇ ರೀತಿ ತಪ್ಪಾದ ಉಪದೇಶ ನಿಮ್ಮ ಆತ್ಮವನ್ನು ಕೆಡಿಸುತ್ತದೆ. ಇವತ್ತು ಸರ್ಪ ಒಳಗೆ ನುಸುಳುತ್ತಾ ಇದೆ. ಎರಡನೆಯದಾಗಿ, ಸರ್ಪ ಹೇಳುತ್ತಾ ಇರುವಂಥದ್ದು ಸರಿನಾ ತಪ್ಪ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ನೀವು ಮೊದಲು ವಾಕ್ಯದಲ್ಲಿ ಬೆಳೆದಿರಬೇಕು. ಒಂದು ಮಟ್ಟಿಗಾದರೂ ನೀವು ವಾಕ್ಯದಲ್ಲಿ ಬೆಳೆದಿರಬೇಕು. ನೀವೆಲ್ಲ ಡಿಪೆಂಡಬಲ್ ಆಗಿದ್ದೀರಾ. ಈಗ ಏನಾದ್ರೂ ಒಂದು ಚಿಕ್ಕ ಕಷ್ಟ, ಜ್ವರನ, ಪಾಸ್ಟರ್ಗೆ ಫೋನ್ ಮಾಡು.
ಡೆಲಿವರೆನ್ಸ, ಅಲ್ಲಿ ಒಬ್ಬರು ದೆವ್ವಗಳನ್ನು ಓಡಿಸುತ್ತಾರೆ, ಅಲ್ಲಿ ಹೋಗೋಣ. ಪ್ರಕಟಣೆಯ ಪುಸ್ತಕದಲ್ಲಿ ಡೌಟ್, ಅವರಿಗೆ ಫೋನ್ ಮಾಡೋಣ. ಪರಮಗೀತ ಪುಸ್ತಕವ, ಇವರಿಗೆ ಫೋನ್ ಮಾಡೋಣ. ಈ ರೀತಿಯಾಗಿ ನೀವು ಡಿಪೆಂಡ್ ಆಗೇ ಇದ್ದೀರಾ. ಕೂತುಕೊಂಡು ನೀವು ಧ್ಯಾನಿಸಿರಿ, ನೀವು ಸರಿಯಾಗಿ ಓದ್ರಿ, ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ. ಸರ್ಪ ಬಂದ್ರೆ ಜಯಿಸುವಂತ ಹಂತಕ್ಕೆ ಬನ್ರಿ. ಯೇಸು ಮೃಗಗಳೊಂದಿಗೆ ಸಂಚರಿಸಿದರು ಅಂದ್ರೆ ಅರ್ಥ ಏನಂದ್ರೆ, ಇವರು ಸೋತಂತ ಸರ್ಪವನ್ನು ಅವರು ಅಲ್ಲಿ ಜಯಿಸುತ್ತಾರೆ. ದೇವರು ಏನು ಬಯಸುತ್ತಾರಂದ್ರೆ, ಸರ್ಪದೊಂದಿಗೆ ನೀವು ಮಾತನಾಡಬಾರದು ಎಂಬುದಾಗಿ ಅಲ್ಲ, ಸರ್ಪವನ್ನು ನೀವು ಜಯಿಸಬೇಕೆಂಬುದಾಗಿ ಅವರು ಬಯಸುತ್ತಾರೆ. ಅವರು ಸೈತಾನನ ತಲೆಯನ್ನು ಜಜ್ಜಿದರು, ನಮ್ಮೆಲ್ಲರಿಗೂ ಗೊತ್ತು. ಆದಿಕಾಂಡ 3:15 ಆದರೆ ಅವನನ್ನು ಸಾಯಿಸದೆ ಹಾಗೆ ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? ತಲೆಯನ್ನು ಜಜ್ಜುವುದು ಅವರ ಕೆಲಸ, ಬಾಲವನ್ನು ಜಜ್ಜುವುದು ನಮ್ಮ ಕೆಲಸ. ಅದಕ್ಕಾಗಿಯೇ ದೇವರು ಅವನನ್ನು ಹಾಗೆ ಬಿಟ್ಟಿದ್ದಾರೆ. ಪ್ರಕಟಣೆಯ ಪುಸ್ತಕ 12 3-4 ವಾಕ್ಯವನ್ನು ಓದಿ ನೋಡಿರಿ. ಕೆಂಪಾದ ಮಹಾ ಘಟಸರ್ಪವು ಇತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕುಟುಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಯಾಕೆ ಬಾಲ ಎಂಬುದಾಗಿದೆ ಗೊತ್ತಾ? ದೇವರು ತಲೆಯನ್ನು ಜಜ್ಜಿದ್ದಾರೆ. ಈಗ ಇರುವಂತದೆಲ್ಲ ಬಾಲ ಮಾತ್ರವೇ. ಯಾಕೆ ದೇವರು ಬಾಲವನ್ನು ಬಿಟ್ಟಿದ್ದಾರೆ ಅಂದ್ರೆ, ತಲೆಯನ್ನು ನಾನು ಜಜ್ಜಿದ್ದೇನೆ, ಬಾಲವನ್ನು ನೀನು ಜಜ್ಜಿ ಹಾಕು. ಆಗಲೇ ನಾನು ಜಯ ಹೊಂದಿ ತಂದೆಯ ಪಕ್ಕದಲ್ಲಿ ಕೂತ ಹಾಗೆ ನೀವು ಕೂಡ ಜಯ ಹೊಂದಿ ತಂದೆಯ ಪಕ್ಕದಲ್ಲಿ ಕೂರುವುದಕ್ಕೆ ಸಾಧ್ಯ. ಇವತ್ತು ಆ ಉಪದೇಶದ ಬಾಲವನ್ನು ಬಿಟ್ಟಿದ್ದಾರೆ. ಧೈರ್ಯವಾಗಿ ನಾವು ಉಪದೇಶದಲ್ಲಿ ಸ್ಟ್ರಾಂಗ್ ಆಗಿರಬೇಕು. ನಿಮಗೆ ಚೆನ್ನಾಗಿ ವಾಕ್ಯ ಗೊತ್ತಿರಬೇಕು. ನಾನು ಹೇಳುತ್ತೇನೆ, ಸುಳ್ಳು ಬೋಧಕರು ಬಂದ್ರೆ ಮನೆಯಲ್ಲಿ ಮಾತನಾಡಬೇಡಿ ಎಂದು ಹೇಳುತ್ತಾರೆ. ಅದು ಆ ಆತ್ಮದ ಸ್ಟ್ಯಾಂಡರ್ಡ್ ಅನುಸಾರವಾಗಿ. ಆದರೆ ನಾನೇನು ಬಯಸುತ್ತೇನೆ ಅಂದ್ರೆ, ಮಾತನಾಡಬೇಕು. ಯಾಕಂದ್ರೆ 2 ಆತ್ಮವನ್ನು ದೇವರು ಮನೆ ಬಳಿಗೆ ಕಳುಹಿಸುತ್ತಾರೆ. ಸುಳ್ಳು ಬೋಧಕರು ಬರುತ್ತಾರೆ, ಅವರೊಂದಿಗೆ ಮಾತನಾಡಿ ಅವರ ಆತ್ಮವನ್ನು ಪರಲೋಕದೆಡೆಗೆ ನಡೆಸುವುದಕ್ಕೆ ಒಳ್ಳೆಯ ಚಾನ್ಸ್ ಅದು. ಅವನು ದೇವರನ್ನು ಅಂಗೀಕರಿಸಿಕೊಳ್ಳದವನಾಗಿದ್ದಾನೆ ಅಥವಾ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾನೆ. ಅವರಿಗೆ ಅರ್ಥ ಮಾಡಿಸಬೇಕಾಗಿರುವುದು ನಮ್ಮ ಕೆಲಸ ತಾನೆ. ಇಲ್ಲಿ ಏನ್ ಸಮಸ್ಯೆ ಅಂದ್ರೆ, ವಿಶ್ವಾಸಿಗೆ ವಾಕ್ಯ ಸರಿಯಾಗಿ ಗೊತ್ತಿಲ್ಲ. ಸುಳ್ಳು ಬೋಧಕ ಹಾಗೆ 20 ವಾಕ್ಯವನ್ನು ಸಾಲಾಗಿ ಹೇಳುತ್ತಾನೆ. ನಿಮಗೆ 4 ವಾಕ್ಯಕ್ಕೆ ಮೇಲೆ ಬರುವುದಿಲ್ಲ. ನೀವು ದಯವಿಟ್ಟು ಇಂಥ ಕಾರ್ಯಗಳು ಎದುರಾದಾಗ ದಯವಿಟ್ಟು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಯವನಸ್ಥ ಮಕ್ಕಳ ಕುರಿತಾಗಿ ಹೆತ್ತವರಿಗೆ ಹೇಳುತ್ತೇನೆ, ಕಾಲೇಜ್ಗಳಲ್ಲಿ ಈ ರೀತಿಯಾಗಿ ಯವನಸ್ಥರನ್ನು ಹಿಡಿಯುವುದಕ್ಕೋಸ್ಕರವಾಗಿ ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ಜಾಲತಾಣದಲ್ಲಿ ಇಟ್ಟಿದ್ದಾರೆ. ಕಡೆಯ ಕಾಲದಲ್ಲಿ ಜ್ಞಾನದಿಂದ ಮಾತನಾಡುತ್ತೇನೆ ಎಂಬುದಾಗಿ ಹೇಳಿ ಈ ಲಿಬ್ರಲ್ ಡಾಕ್ಟ್ರಿನ್ ಎಲ್ಲ ಅನೇಕ ಬಂದಿದೆ ಈಗ. ದಯವಿಟ್ಟು ಬಹಳ ಕೇರ್ಫುಲ್ ಆಗಿರ್ರಿ. ನಮ್ಮ ಯವನಸ್ಥ ಮಕ್ಕಳನ್ನು ಬೀಳಿಸುವುದಕ್ಕೆ ಜಾಲತಾಣದಲ್ಲಿ ಅನೇಕ ವಿಷಯಗಳನ್ನು ಇಟ್ಟಿದ್ದಾನೆ. ಇಲ್ಲಿ ಅನೇಕ ಯವನಸ್ಥರಿದ್ದೀರಾ. ಅನೇಕರು ಆನ್ಲೈನ್ ಅಲ್ಲಿ ಕೂತುಕೊಂಡು ಸರ್ಚ್ ಮಾಡುತ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಅಗತ್ಯವಿಲ್ಲದೆ ಇರುವಂತ ಒಂದು ವಿಷಯ ಮನೆಯಲ್ಲಿದೆ ಅಂದ್ರೆ ಅದಕ್ಕೆ ಹೆಸರು ವೇಸ್ಟ್. ಅದಕ್ಕೆ ಏನ್ ಹೆಸರು? ವೇಸ್ಟ್. ಅಗತ್ಯವಿಲ್ಲದಾಗಿದ್ರೆ ಅದು ವೇಸ್ಟ್ ಅದು. ಅದೇ ರೀತಿ ನೀವು ಅಗತ್ಯವಿಲ್ಲದೆ ಇರುವಂತದನ್ನು ಓದುವುದು ವೇಸ್ಟ್. ಕೆಲವರೆಲ್ಲ ಸುಮ್ಮನೆ ಕೂತುಕೊಂಡು ನೋಡ್ತಾ ಇರೋದು. ಅವನು ಏನಾದರೂ ನೂತನವಾದ ಪ್ರಶ್ನೆಯನ್ನು ಕೇಳಿಬಿಡುತ್ತಾನೆ. ಸೈತಾನನ ಕೆಲಸ ಏನಂದ್ರೆ, ನಿಮ್ಮನ್ನು ಗಲಿಬಿಲಿಗೆ ಒಳಪಡಿಸುವುದಷ್ಟೇನೆ. ಅವನನ್ನು ನೀವು ಸ್ವೀಕರಿಸಬೇಕೆಂಬುದಾಗಿ ಅವನು ಎನಿಸುವುದಿಲ್ಲ. ಮೊದಲು ನಿಮ್ಮನ್ನು ಗಲಿಬಿಲಿಪಡಿಸುತ್ತಾನೆ. ಸೈತಾನನು ಬಂದು ಅವಳ ಬಳಿಯಲ್ಲಿ ಹೇಳಿದಂತ ಮಾತೇನು? ನೀನು ತಿನ್ನುವ ದಿನ ಸಾಯುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. ಆಕೆಗೀಗ ಕನ್ಫ್ಯೂಷನ್ ಆಯಿತು. ಅವರು ಸಾಯುತ್ತೀಯಾ ಎಂಬುದಾಗಿ ಹೇಳಿದ್ದಾರೆ, ಇವನು ಸಾಯುವುದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾನೆ. ಈ ಸಂದೇಹ ಸಾಕು ಸೈತಾನ ನಿಮ್ಮನ್ನು ಎಳ್ಕೊಂಡು ಹೋಗೋದಕ್ಕೆ. ನೀವೇನು ಹೇಳಬೇಕು? ನೀನು ಸಾಯುತ್ತೀಯಾ ಅಂತ ಹೇಳಿದ್ರು ಸರಿ, ಸಾಯುವುದಿಲ್ಲ ಅಂತ ಹೇಳಿದ್ರು ಸರಿ. ನನ್ನ ದೇವರು ಹೇಳಿದ್ದಾರೆ ತಿನ್ನಬಾರದಂತ, ನಾನು ತಿನ್ನುವುದಿಲ್ಲ, ಅಷ್ಟೇ, ಕೆಲಸ ಮುಗಿಯಿತು. ಅದಕ್ಕೆ ಯಾವ ಎಕ್ಸ್ಪ್ಲನೇಷನ್ ಇಲ್ಲಿ ಅವಶ್ಯವಿಲ್ಲ. ಸೈತಾನನಿಗೆ ಯಾವ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ. ಅನೇಕ ಕಾರ್ಯಗಳನ್ನು ನೀವು ಓದಿದ್ದರಿಂದ ಅದೇ ವಾಕ್ಯ ಹೇಳುತ್ತದೆ. ಜ್ಞಾನ ಹೆಚ್ಚಾದಾಗ ನೋವು ಹೆಚ್ಚಾಗುತ್ತದೆ. ದಯವಿಟ್ಟು ಇಂತಹ ಸರ್ಪಗಳು ಬರುತ್ತದೆ. ನಿಮ್ಮ ಕುಟುಂಬವನ್ನು ಬೇಲಿ ಹಾಕಿ ಸಂರಕ್ಷಿಸಿಕೊಳ್ಳಿರಿ. ಅದೇ ಬಹಳ ಇಂಪಾರ್ಟೆಂಟ್. ತೋಟವನ್ನು ಕಾಯುವುದಕ್ಕೂ ವ್ಯವಸಾಯ ಮಾಡುವುದಕ್ಕೂ ಇಟ್ಟರು. ಸರ್ಪವನ್ನು ಒಳಗೆ ಬಿಟ್ಟು ಆಚೆ ಓಡಿಸುವುದೆನ್ನುವಂಥದ್ದು ಎರಡನೇದಾಗಿ. ಒಳಗೆ ಬರದಂತೆ ತಡೆಯುವುದೇ ಫಸ್ಟ್. ನಿಮ್ಮ ಕುಟುಂಬದಲ್ಲಿ ಇಂತಹ ಕಾರ್ಯಗಳು ಬರಬಾರದು. ಅದಕ್ಕೆ ಮೊದಲನೇದಾಗಿ ನಿಮ್ಮ ಕುಟುಂಬವನ್ನು ನೀವು ಬೇಲಿ ಹಾಕಿ ಕಾಪಾಡಿಕೊಳ್ಳಬೇಕು. ಮನೆಯೊಳಗೆ ಮೊದಲು ಇಂತಹ ಕಾರ್ಯಗಳಿರಬೇಕು. ಒಳ್ಳೆಯ ಫ್ಯಾಮಿಲಿ ಪ್ರೇಯರ್ ಇರಬೇಕು. ಮೊದಲು ಚೆನ್ನಾಗಿ ಪ್ರಾರ್ಥನೆ ಮಾಡಿ ಡೈಲಿ ಒಂದು ಅಧ್ಯಾಯ ಓದಬೇಕು. ನೀವು ಸ್ಪಿರಿಚುವಲ್ ಆಗಿ ಸ್ಟ್ರಾಂಗ್ ಆಗಿದ್ದೀರಿ ಅಂದ್ರೆ ಇಂತಹ ಕಾರ್ಯಗಳನ್ನು ಎದುರಿಸಬಹುದು. ಊರಲ್ಲಿ ಸಾಮಾನ್ಯವಾಗಿ ಒಂದು ವಿಷಯ ಹೇಳುತ್ತಾರೆ, ಬೆಂಕಿ ಉರಿಯುತ್ತಾ ಇದ್ರೆ ಯಾವ ಮೃಗವೂ ಕೂಡ ಏನ್ ಮಾಡೋದಿಲ್ಲ, ಹತ್ತಿರ ಬರುವುದಿಲ್ಲ. ಕಾಡಲ್ಲಿ ವಾಸ ಮಾಡೋರು ಏನ್ ಮಾಡುತ್ತಾರೆ? ರಾತ್ರಿ ಮಲಗುವಾಗ ಬೆಂಕಿ ಹತ್ತಿಸಿ ಹೊಗೆ ಬರುವಂತೆ ಮಾಡಿ ಹೋಗಿ ಮಲಗುತ್ತಾರೆ. ಕಾರಣ ಏನಂದ್ರೆ, ಬೆಂಕಿ ಹತ್ತಿ ಉರಿಯುತ್ತಾ ಇದ್ರೆ ಯಾವುದು ಹತ್ತಿರ ಬರುವುದಿಲ್ಲ ಅನ್ನುತ್ತಾರೆ. ಅದೇ ರೀತಿನೇ ನೀವು ಆತ್ಮದಲ್ಲಿ ಬೆಂಕಿಯೋಪಾದಿಯಲ್ಲಿದ್ರೆ ಯಾವ ಸೈತಾನ ನಿಮ್ಮ ಹತ್ತಿರ ಬರುವುದಿಲ್ಲ. ನೀವು ಕರ್ತನಲ್ಲಿ ಹತ್ತಿ ಉರಿಯುತ್ತಾ ಇದ್ರೆ ಸೈತಾನ ನಿಮ್ಮ ಹತ್ರ ಬರೋದಿಲ್ಲ. ನಿಮ್ಮ ಮನೆ ಅಂತ ಆತ್ಮಿಕತೆಯಲ್ಲಿ ಇರಬೇಕು. ಒಬ್ಬೊಬ್ಬರು ಒಂದೊಂದು ಫೋನ್ ಹಿಡ್ಕೊಂಡು 4 ಕಡೆ ಹೋಗುತ್ತೀರಾ. 4 ಜನ 4 ರೀತಿಯಾಗಿ ಮಾತನಾಡುತ್ತೀರಾ. ಆ ಎಲ್ಲ ಜ್ಞಾನ ಕೂಡ ಯೂಟ್ಯೂಬ್ ಜ್ಞಾನ. ಒಂದು ಕೂಡ ಬೈಬಲ್ ಜ್ಞಾನ ಇಲ್ಲ. ಯೂಟ್ಯೂಬ್ ಜ್ಞಾನವನ್ನು 4 ಜನ ಮಾತನಾಡುತ್ತಾ ಕೂತು ಹರಟೆ ಹೊಡೆಯುತ್ತಾ. ಮೊದಲು ಕುಟುಂಬವಾಗಿ ಕೂತುಕೊಂಡು ಪ್ರಾರ್ಥನೆ ಮಾಡಿ, ಬೈಬಲನ್ನು ಓದಿರಿ. ಆನಂತರವಾಗಿ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಂಬುದಾಗಿ ಯೋಚನೆ ಮಾಡಿರಿ. ಮುಂಚೆ ಎಲ್ಲ ಮನೆಯಲ್ಲಿದ್ದಂಥ ಅಮ್ಮಂದಿರು ಆ ಮಗಳು ನಡೆಯುವಂಥದ್ದನ್ನಿಟ್ಟೇ ಹೇಳುತ್ತಾರೆ, ಮಗಳು ಹುಷಾರಾಗಿದ್ದಾಳ ಇಲ್ಲವಾ ಎಂಬುದಾಗಿ. ಆ ನಡೆಯನ್ನೇ ಇಟ್ಟು ಹೇಳುತ್ತಾರೆ. ಮಗ ಸ್ಕೂಲಿಂದ ಮನೆಗೆ ಬರುವಾಗ ಅವನ ಮುಖವನ್ನೇ ನೋಡಿ ಹೇಳುತ್ತಾರೆ, ಅಮ್ಮ ಅವನಿಗೆ ಹೊಟ್ಟೆ ಹಸಿತಾ ಇದೆಯಾ ಇಲ್ವಾ ಎಂಬುದಾಗಿ. ಆ ರೀತಿಯಾಗಿ ಸ್ಪಿರಿಚುವಲ್ ಆಗಿ ನಿಮಗೆ ಇರಬೇಕು.
ನಿಮ್ಮ ಮಕ್ಕಳನ್ನು ನೋಡುವಾಗಲೇ ಅವರು ಸ್ಪಿರಿಚುವಲ್ ಆಗಿ ಸರಿಯಾಗಿದ್ದಾರಾ ಇಲ್ಲವೋ ಎಂಬುದಾಗಿ ನಿಮಗೆ ಅರ್ಥ ಆಗಬೇಕು. ಅಷ್ಟರ ಮಟ್ಟಿಗೆ ನೀವು ಆತ್ಮೀಕವಾಗಿ ಬೆಳೆದಿರಬೇಕು. ಇಲ್ಲಾಂದ್ರೆ ಕಡೆಯ ಕಾಲದಲ್ಲಿ ನಿಮ್ಮ ಕುಟುಂಬವನ್ನು ಕರ್ತನಲ್ಲಿ ನಿಲ್ಲಿಸುವುದಕ್ಕಾಗಲ್ಲ. ಬಹಳ ಕೇರ್ಫುಲ್ ಆಗಿರ್ರಿ. ಬೈಬಲ್ ಪೂರ್ತಿಯಾಗಿ ಒಂದು ದೊಡ್ಡ ಟ್ರಾಜಿಡಿ ಹಳೆಯ ಒಡಂಬಡಿಕೆಯಲ್ಲಿದೆ. ದೊಡ್ಡ ದೊಡ್ಡ ದೇವಭಕ್ತರು ನೀತಿವಂತರ ಮಕ್ಕಳಲ್ಲಿ ಕೆಟ್ಟು ಹೋಗಿದ್ದಾರೆ. ಅದುವೇ ಸತ್ಯವೇದದಲ್ಲಿದೆ. ನೀವು ನೋಡುವುದಾದ್ರೆ ಹನೋಕನ ಮಗ ಮೆತುಶೇಲ ನಾವೆಯೊಳಗೆ ಬರುವುದಿಲ್ಲ. ನೀವು ಆನಂತರವಾಗಿ ನೋಡಿದರೆ ಅಬ್ರಹಾಮನ ಸಂತತಿ ಇಷ್ಮಾಯೇಲನು ಕೆಟ್ಟು ಹೋಗುತ್ತಾನೆ. ಆನಂತರವಾಗಿ ಈಸಾಕನ ಸಂತತಿಯಲ್ಲಿ ಏಸಾವನು ಕೆಟ್ಟು ಹೋಗುತ್ತಾನೆ. ಯಾಕೋಬನ ಸಂತತಿಯಲ್ಲಿ ನೋಡಿರಿ, ಯೂದನು ಹಾಗೂ ಯೋಸೇಫನು ಹೊರತುಪಡಿಸಿ ಬೇರೆ ಎಲ್ಲರಲ್ಲೂ ಸಮಸ್ಯೆ ಇರುತ್ತದೆ. ಆನಂತರ ಹಾಗೆ ನೋಡುವುದಾದರೆ ಸಮುವೇಲನ ಮಕ್ಕಳು ಕೆಟ್ಟು ಹೋಗುತ್ತಾರೆ, ಏಲಿಯ ಮಕ್ಕಳು ಕೆಟ್ಟು ಹೋಗುತ್ತಾರೆ. ದಾವಿದನ ಮಗ ಸೊಲೊಮೋನನ ಯೋಚನೆ ಮಾಡಿ ನೋಡಿ. ನೀವು ನೀತಿವಂತರಾಗಿರುವುದರಿಂದ ನಿಮ್ಮ ಕುಟುಂಬ ಪರಲೋಕಕ್ಕೆ ಬರುತ್ತದೆ ಎಂಬುದಾಗಿ ನೀವು ಎದುರು ನೋಡೋಕ್ಕಾಗಲ್ಲ. ಕರ್ತನು ನಿಮಗೆ ಕೊಟ್ಟಿರುವುದರಲ್ಲಿ ಪ್ರಧಾನವಾಗಿ ನೀವು ಪರಲೋಕಕ್ಕೆ ಕೊಂಡು ಬರಬೇಕಾಗಿರುವುದು ನಿಮ್ಮ ಮಕ್ಕಳನ್ನೇ ನೀವು ಕೊಂಡು ಬರಬೇಕಾಗಿದೆ. ನೀವು ಇಟ್ಟುಕೊಂಡಿರುವುದರಲ್ಲಿ ಯಾವುದನ್ನೇ ಕಳ್ಕೊಂಡ್ರೂ ಪರವಾಗಿಲ್ಲ, ಮಕ್ಕಳ ಆತ್ಮವನ್ನು ಕಳ್ಕೊಳ್ಳಬೇಡಿರಿ. ಇವತ್ತು ಸರ್ಪವು ಮನೆಯ ಬಾಗಿಲಿನ ಬಳಿಯಲ್ಲೇ ನಿಂತಿದೆ. ನಿಮ್ಮ ಮಕ್ಕಳನ್ನು ಅಪಹರಿಸಿಕೊಂಡು ಹೋಗುವುದಕ್ಕೆ ನಿಂತಿದೆ. ಸ್ಕೂಲ್ಗೆ ಕಳಿಸುತ್ತೇವೆ, ಕಾಲೇಜ್ಗೆ ಕಳಿಸುತ್ತೇವೆ, ನಾವೆಲ್ಲ ಕಳಿಸುವಂಥದ್ದು ಬ್ಯಾಬಿಲೋನ್ಗೆ ಕಳಿಸುವ ಹಾಗೆ. ಆದರೆ ನಮ್ಮ ಮಕ್ಕಳು ದಾನಿಯೇಲನಾಗಿದ್ದರೆ ಯಾವುದೇ ಸಮಸ್ಯೆ ಇಲ್ಲದೆ ಅವರು ತಪ್ಪಿಸಿಕೊಂಡು ಆಚೆ ಬರುತ್ತಾರೆ. ಆದರೆ ನಮ್ಮ ಮಕ್ಕಳು ಸ್ಟ್ರಾಂಗ್ ಆಗಿಲ್ಲ ಅಂದರೆ ಅವರು ಯೆರೂಸಲೇಮಿನಲ್ಲಿದ್ದರೂ ಕೂಡ ಕೆಟ್ಟು ಹೋಗುತ್ತಾರೆ. ದಯವಿಟ್ಟು ನಿಮ್ಮ ಮಕ್ಕಳೊಂದಿಗೆ ಟೈಮ್ ಸ್ಪೆಂಡ್ ಮಾಡಿ, ಅವರೊಂದಿಗೆ ಕೂತು ಮಾತನಾಡಿ. ಸ್ಪಿರಿಚುವಲ್ ಆಗಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಇಂಪಾರ್ಟೆನ್ಸ್ ಕೊಡಿ. ಹೆತ್ತವರೇ ಮಕ್ಕಳನ್ನು ಭಾನುವಾರ ಸಭೆಗೆ ಕರ್ಕೊಂಡು ಬರೋದಿಲ್ಲ. ಕೂತುಕೊಂಡು ಓದು ಅನ್ನುತ್ತಾರೆ ಮನೆಯಲ್ಲಿ. ವಿದ್ಯಾಭ್ಯಾಸ ಮುಖ್ಯ ಇಲ್ಲ ಎಂದು ಹೇಳುತ್ತಿಲ್ಲ, ಅದು ಎರಡನೆಯದಾಗಿ. ಎಕ್ಸಾಮ್ಸ್ ಮುಖ್ಯ, ಅದು ಎರಡನೆಯದಾಗಿ. ನಿಮ್ಮ ಮಕ್ಕಳ ಆತ್ಮವೇ ಮುಖ್ಯ, ಅದೇ ಫಸ್ಟು. ಮಕ್ಕಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗುತ್ತಾರೆ ಎನ್ನುವುದಕ್ಕಿಂತ ನಿಮ್ಮ ಮಕ್ಕಳು ಪರಲೋಕಕ್ಕೆ ಹೋಗುತ್ತಾರೆ ಎನ್ನುವುದೇ ಮುಖ್ಯ. ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಬೇಡ ಅಂತ ಹೇಳುತ್ತಿಲ್ಲ, ಆದರೆ ಡಾಕ್ಟರ್ ಇಂಜಿನಿಯರ್ ಆಗಿ ನರಕಕ್ಕೆ ಹೋಗಬಾರದು. ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಪರಲೋಕಕ್ಕೆ ಹೋಗಬೇಕು. ಪರಲೋಕಕ್ಕೆ ಹೋದಾಗ ಡಾಕ್ಟರ್ ಬಂದಿದ್ದಾರೆ, ಇಂಜಿನಿಯರ್ ಬಂದಿದ್ದಾರೆ ಎಂಬುದಾಗಿ ನೋಡುವುದಿಲ್ಲ, ಉತ್ತಮನು ನಂಬಿಗಸ್ತನು ಬಂದಿದ್ದಾನೆ ಎಂಬುದಾಗಿ ನೋಡುತ್ತಾರೆ. ಸೊ ಇಂಪಾರ್ಟೆನ್ಸ್ ಅದಕ್ಕೆ ಕೊಡಿ. ಮಾರ್ಕ್ಸು 4 ಮಾರ್ಕ್ಸ್ ಕಮ್ಮಿ ಬರಲಿ ಪರವಾಗಿಲ್ಲ. ನಿಮ್ಮ ಮಕ್ಕಳು ಆತ್ಮದಲ್ಲಿ ಬೆಳೆದ್ರೆ ಸ್ತೋತ್ರ. ಇನ್ನೂ ಹೇಳುತ್ತೇನೆ, ಹಾಗೆಲ್ಲ ಇದ್ರೆ ಹೇಗ್ರಿ ಜೀವಿತದಲ್ಲಿ ಮುಂದೆ ಬರೋಕ್ ಸಾಧ್ಯ? ನಾಳೆ ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತದೆ? ಚೆನ್ನಾಗಿ ಗಮನಿಸಿರಿ. ಕರ್ತನ ದೃಷ್ಟಿಯಲ್ಲಿ ನಂಬಿಗಸ್ತನಾಗಿರುವಂಥ ಮನುಷ್ಯನು ಪೂರ್ಣ ಆಶೀರ್ವಾದವನ್ನು ಪಡೆಯುತ್ತಾನೆ. ನಿಮ್ಮ ಮಕ್ಕಳು ನಂಬಿಗಸ್ತರಾಗಿದ್ದರೆ ಅವರು ಓದಿದರೂ ಓದದೇ ಇದ್ದರೂ ದೇವರು ಹೆಚ್ಚಿಸುತ್ತಾರೆ. ಅವರು ನಂಬಿಗಸ್ತರಾಗಿದ್ದರೆ ಮಾತ್ರವೇ. ಕುರಿ ಮೇಯಿಸುವವನನ್ನು ಅರಸನಾಗಿ ಮಾರ್ಪಡಿಸುವುದಕ್ಕೆ ದೇವರಿಂದ ಸಾಧ್ಯ. ಯೇಸು ಕ್ರಿಸ್ತನು 12 ಜನರನ್ನು ಸೆಲೆಕ್ಟ್ ಮಾಡುವಾಗ ಕೇವಲ ಓದಿದಂಥವರನ್ನು ಸೆಲೆಕ್ಟ್ ಮಾಡಿಲ್ಲ, ಓದದೇ ಇರುವಂಥವರನ್ನು ಸೆಲೆಕ್ಟ್ ಮಾಡಲಿಲ್ಲ. ಗವರ್ನಮೆಂಟ್ ಸ್ಟಾಫ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ, ಮೀನ್ ಹಿಡಿಯುವವರನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಕರ್ತನ ದೃಷ್ಟಿಯಲ್ಲಿ ಅವರ ಮೇಲೆ ಇರುವಂತಹ ಕರುವಿಕೆಯೇ ಮುಖ್ಯ ಬಿಟ್ಟರೆ ಅವರು ಯಾವ ಕುಲ, ಯಾವ ಗೋತ್ರ ಅದೆಲ್ಲವೂ ಕೂಡ ದೇವರಿಗೆ ಮುಖ್ಯವಲ್ಲ. ಇದು ತಿಳುವಳಿಕೆ ಹೆಚ್ಚಾಗಿರುವಂಥ ಕಾಲ. ಓದ್ರಿ ಬೇಡ ಎಂಬುದಾಗಿ ಹೇಳುತ್ತಿಲ್ಲ, ಆದರೆ ದೇವರಿಗೆ ಯಾವಾಗಲೂ ಇಂಪಾರ್ಟೆನ್ಸ್ ಕೊಡಬೇಕು. ದಯವಿಟ್ಟು ಬಹಳ ಕೇರ್ಫುಲ್ ಆಗಿರಿ. ನೀವು ದೇವರು ಕೊಟ್ಟಂತ ತೋಟವನ್ನು ಬಿಟ್ಟು ನೀವು ತೋಟದೊಳಗೆ ಇದ್ದುಕೊಂಡು ದೇವರೇ ಆ ಹಣ್ಣನ್ನು ಇಟ್ಟಿದ್ದೀರಾ, ದೇವರೇ ಈ ಹಣ್ಣನ್ನು ಇಟ್ಟಿದ್ದೀರಾ, ಎಲ್ಲ ಇಟ್ಟಿರುವಂತ ದೇವರು ನಿಮ್ಮ ಮಕ್ಕಳು ಎಲ್ಲಿ ಎಂಬುದಾಗಿ ದೇವರು ಕೇಳುತ್ತಾರೆ. ಎಲ್ಲ ಮನೆಯೊಳಗೆ ಇದೆ, ಒಳ್ಳೆ ಫ್ರಿಡ್ಜ್ ಇದೆ, ಚೆನ್ನಾಗಿರುವಂತ ಕಾಸ್ಟ್ಲಿ ಕಾರ್ ಇದೆ, ಮಕ್ಕಳಿಗೆ ಆಸ್ತಿ ಇದೆ, ಎಲ್ಲವನ್ನು ಚೆನ್ನಾಗಿ ಕೂಡಿಸಿಟ್ಟಿದ್ದೀರಾ, ಒಳ್ಳೆಯದು. ಅದು ನಿಮ್ಮ ಮಕ್ಕಳಿಗೆ ನೀವು ಇಟ್ಟಿರುವಂಥದ್ದು. ಅವರ ಮೇಲೆ ಇರುವಂತ ಪ್ರೀತಿ ಇಲ್ಲ ಅಂತ ಹೇಳುತ್ತಿಲ್ಲ. ನಿಮ್ಮ ಮಕ್ಕಳು ಎಲ್ಲಿ? ಅಷ್ಟಕ್ಕೂ ಯೋಚನೆ ಮಾಡಿ. ತಂದೆ ಎಲ್ಲವನ್ನು ಕಟ್ಟಿದ್ದಾನೆ, ಮಗ ಹಂದಿ ಮೇಯಿಸುವಂತ ಜಾಗದಲ್ಲಿ ನಿಂತಿದ್ದಾನೆ. ಆ ತಂದೆಯ ಹೃದಯ ಎಷ್ಟು ಕಷ್ಟಪಟ್ಟಿರಬೇಕು ಯೋಚನೆ ಮಾಡಿ ನೋಡಿ. ತಂದೆ ಎಲ್ಲ ಮಾಡಿಟ್ಟಿದ್ದಾರೆ, ಆದ್ರೆ ಮಗ ಎಲ್ಲಿದ್ದಾನೆ? ಹಂದಿಗಳಿರುವಂತ ಜಾಗದಲ್ಲಿದ್ದಾನೆ. ಅಪ್ಪ ಕೂತಿದ್ದಾರೆ ಇಲ್ಲಿ, ಆ ಅಪ್ಪ ಕಾಯುತ್ತಾ ಇದ್ದಾರೆ ಯಾವಾಗ ನನ್ನ ಮಗ ಹಿಂತಿರುಗಿ ಬರುತ್ತಾನೆ ಎಂದು. ಅದನ್ನೇ ನಿಮ್ಮ ಮಕ್ಕಳಿಗೆ ಹೇಳುತ್ತಾರೆ. ನಿಮ್ಮ ಮಕ್ಕಳು ಹಂದಿ ತಿನ್ನುವಂತ ಆಹಾರವನ್ನು ತಿನ್ನುವಂತ ಪರಿಸ್ಥಿತಿಗೆ ಹೋಗಬಾರದು. ಮಕ್ಕಳು ದೇವರನ್ನು ಬಿಟ್ಟು ದೂರ ಹೋಗಬಾರದು. ಕಷ್ಟ ಏನಾದ್ರೂ ಮಾಡಿ ಆದ್ರೂ ಮಕ್ಕಳನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. ಅದಕ್ಕಾಗಿರೋ ಪ್ರಯಾಸವನ್ನು ನೀವೇ ಪಡಬೇಕು. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲವನ್ನು ಎರಡನೇದಾಗಿ ಇಟ್ಟುಕೊಳ್ಳಿ. ಫಸ್ಟ್ ಪ್ರಿಫರೆನ್ಸ್ ದೇವರೇ ಎಂಬುದಾಗಿ ಅವರಿಗೆ ಹೇಳಿಕೊಡಿ. ಬೈಬಲ್ ಅನ್ನು ಓದುವುದನ್ನು ಅವರಿಗೆ ಹೇಳಿಕೊಡಿರಿ. ಹೆತ್ತವರಿಗೆ ಮಕ್ಕಳನ್ನು ಖಂಡಿಸುವುದರಲ್ಲಿ ಸ್ವಲ್ಪ ಈ ಕಾಲಘಟ್ಟದಲ್ಲಿ ಎಲ್ಲ ಫ್ರೆಂಡ್ಲಿ ಆಗಿ ನಡೆಸುತ್ತೀರಾ, ನಡೆಸಿರಿ, ಬೇಡ ಎಂಬುದಾಗಿ ನಾನು ಹೇಳುತ್ತಿಲ್ಲ. ನೀವು ಫ್ರೆಂಡ್ಲಿ ಆಗಿರುವುದರಿಂದ ಸ್ಪಿರಿಚುವಲ್ ಆಗಿರಬಾರ್ದಂತ ಅರ್ಥ ಅಲ್ಲ. ಫ್ರೆಂಡ್ಲಿ ಆಗಿರಿ, ಸ್ಪಿರಿಚುವಲ್ ಆಗಿರಿ. ಸ್ಪಿರಿಚುವಲ್ ವಿಷಯದಲ್ಲಿ ಕಂಡೀಷನ್ ಆಗಿರಿ, ಉಳಿದ ವಿಷಯದಲ್ಲಿ ಫ್ರೆಂಡ್ಲಿ ಆಗಿರಿ, ಯಾವ ತಪ್ಪೂ ಇಲ್ಲ. ಆದ್ದರಿಂದ ಮಕ್ಕಳ ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಮಕ್ಕಳನ್ನು ಆತ್ಮಿಕವಾಗಿ ನೀವು ನಡೆಸಿರಿ. ಚೆನ್ನಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಹೇಳಿ, ಬೈಬಲ್ ಓದುವುದಕ್ಕೆ ಹೇಳಿ, ವಿದ್ಯಾಭ್ಯಾಸವನ್ನು ಕೊಡಿ, ಬೇಡ ಎಂಬುದಾಗಿ ಹೇಳುತ್ತಿಲ್ಲ. ಇವತ್ತು ಕಡೆಯ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಸರ್ಪ ಇದೆ. ಟಿವಿಯ ಮೂಲಕ, ಫೋನ್ಸ್ಗಳ ಮೂಲಕ, ಜಾಲತಾಣದ ಮೂಲಕವಾಗಿ ಒಳಗೆ ಸರ್ಪ ಇದೆ. ದಯವಿಟ್ಟು ಸರ್ಪವನ್ನು ಜಯಿಸುವುದಕ್ಕೆ ಹೇಳಿಕೊಡಿ, ಆ ಬಾಲವನ್ನು ತುಳಿಯುವುದಕ್ಕೆ ಹೇಳಿಕೊಡಿ. ಮೊದಲನೇದಾಗಿ ನೀವು ಕಾಡು ಮೃಗವನ್ನು ಜಯಿಸಬೇಕಾಗಿರುವುದು ಯಾವುದು ಗೊತ್ತಾ? ಈ ಸರ್ಪವನ್ನು ನೀವು ಜಯಿಸಬೇಕಾಗಿದೆ. ಅದೇ ಫಸ್ಟ್ ಇಮಿಡಿಯೇಟ್ ಆಗಿ ನೀವು ಮಾಡಬೇಕಾಗಿರುವುದು. ನಾನು ಒಂದು ಆಲೋಚನೆಯಾಗಿ ಹೇಳುತ್ತೇನೆ. ನಿಮ್ಮ ಮನೆಯಲ್ಲಿ ಹೋಗಿ ಇವತ್ತು ನೀವು ಕುಟುಂಬ ಪ್ರಾರ್ಥನೆಯನ್ನು ಆರಂಭಿಸಿರಿ. ಮಾಡದೇ ಇರುವಂತವರು, ಮಾಡುವಂತವರು ದೇವರಿಗೆ ಸ್ತೋತ್ರ.
ಮಾಡದೇ ಇರುವಂತವ್ರು ಆರಂಭಿಸಿರಿ. ಒಂದು ಅರ್ಧ ಗಂಟೆನೆ, ಹಾಫ್ ಅನ್ ಅವರ್, ಒಂದು ಅರ್ಧ ಗಂಟೆ ಕೂಡ ದೇವರಿಗೆ ಸಮಯ ಕೊಡದೇ ಇರುವಂತ ಕುಟುಂಬವನ್ನು ದೇವರು ಯಾಕೆ 24 ಅವರ್ಸ್ ಪರಲೋಕದಲ್ಲಿ ಇಡಬೇಕೆಂಬುದಾಗಿ ಯೋಚನೆ ಮಾಡಿ ನೋಡಿ. ಒಂದು ಅರ್ಧ ಗಂಟೆ ಕೂಡ ದೇವರಿಗೆ ಕೊಡುವುದಕ್ಕಾಗಲ್ಲ. ಸ್ವಲ್ಪದರಲ್ಲಿ ನಂಬಿಗಸ್ತರಾಗಿದ್ರೆ ದೇವರು ಅನೇಕದಲ್ಲಿ ಅಧಿಕಾರಿಯಾಗಿಡುತ್ತಾರೆ. ನೀವು ಒಂದು ಅರ್ಧ ಗಂಟೆ ಕೂಡ ದೇವರಿಗೆ ಟೈಮ್ ಕೊಡ್ಲಿಲ್ಲ, ಆದ್ದರಿಂದ ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿದ್ರೆ ಅನೇಕವುಗಳ ಮೇಲೆ ಅಧಿಕಾರಿಯಾಗಿಡುತ್ತಾರೆ. ಡೈಲಿ ಮನೆಯಲ್ಲಿ ಒಂದು ಅರ್ಧ ಗಂಟೆ ದೇವರಿಗೋಸ್ಕರವಾಗಿ ಕೊಡಿ. ದಯವಿಟ್ಟು ನಿಮ್ಮ ಕುಟುಂಬವನ್ನು ನೋಡಿ, ಅವರನ್ನು ಹೇಗೆ ದೇವರಲ್ಲಿ ನಡೆಸಬೇಕು ಎಂಬುದಾಗಿ ನೋಡಿರಿ, ಕಾಪಾಡಿರಿ. ನಿಮ್ಮ ಇಡೀ ಕುಟುಂಬ ದೇವರ ಬರುವಿಕೆಯಲ್ಲಿ ಹೋಗಬೇಕು. ಹಾಲೆಲೂಯ. ಇಲ್ಲ ಅಂದ್ರೆ ಸರ್ಪ ಎಳ್ಕೊಂಡು ಹೋಗುತ್ತದೆ. ಎರಡನೇದಾಗಿ ನಾವು ಓದುವವರಾಗೋಣ. ಎರಡನೆಯದಾಗಿ 1 ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 34ನೇ ವಾಕ್ಯ ಓದಿರಿ. 1 ಸಮುವೇಲ 17:34. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೆನು. ಸುಂದರವಾಗಿ ದೇವರು ದಾವೀದನ ಕುರಿತು ಹೇಳುತ್ತಾರೆ. ದಾವೀದನು ಮಾಡುವಂತ ಒಂದೊಂದು ಯುದ್ಧವು ಕರ್ತನ ಯುದ್ಧ ಎಂದು ಹೇಳುತ್ತಾರೆ. ದಾವೀದನ ಜೀವಿತದಲ್ಲಿ ನಡೆಯುವಂತ ಎಲ್ಲಾ ವಿಷಯವನ್ನು ಗಮನಿಸಿ ನೋಡುವುದಾದ್ರೆ ಯೇಸು ಕ್ರಿಸ್ತನಿಗೆ ರಿಸೆಂಬ್ಲೆನ್ಸ್ ಆಗಿ ಇರುತ್ತದೆ. ಅವನು ಒಂದು ಕುರಿಯ ಕುರಿತು ಮಾತನಾಡುತ್ತಾನೆ. ಯೇಸು ಕೂಡ ತಪ್ಪಿ ಹೋದ ಒಂದು ಕುರಿಯ ಕುರಿತು ಹೇಳುತ್ತಾರೆ. ಅದನ್ನು ಹುಡುಕುವುದಕ್ಕಾಗಿಯೂ ರಕ್ಷಿಸುವುದಕ್ಕಾಗಿ ನಾನು ಬಂದೆ ಎಂಬುದಾಗಿ ಹೇಳುತ್ತಾರೆ. ದಾವೀದನು ಇಲ್ಲಿ ಹೇಳುತ್ತಾರೆ, ಏನ್ ಹೇಳುತ್ತಾರೆ ಅಂದ್ರೆ, ಒಂದು ಕುರಿಯನ್ನು ಒಂದು ಬಾರಿ ಸಿಂಹ ಹಾಗೂ ಕರಡಿಯು ಹಿಡಿದುಕೊಂಡು ಹೋಯಿತು. ಯಾರ ಕುರಿಯನ್ನು? ತಂದೆಯ ಕುರಿಯನ್ನು. ಸೊ ತಂದೆಯ ಕುರಿಯನ್ನು ಸಭೆಯಲ್ಲಿರುವಂತಹ ಒಬ್ಬ ವಿಶ್ವಾಸಿಯೋ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಒಂದು ಆತ್ಮವನ್ನು ಸಿಂಹ ಹಾಗೂ ಕರಡಿ ಹಿಡಿದುಕೊಂಡು ಹೋಗುತ್ತದೆ ಎಂಬುದಾಗಿ ನಾವು ನೋಡಿದೆವು. ಎರಡನೆಯದಾಗಿ ಇವತ್ತು ಇರುವಂಥದ್ದು, ಎರಡನೆಯದಾಗಿ ಸಭೆಯಲ್ಲಿ ವಿಶ್ವಾಸಿಗಳಲ್ಲಿ ಕಾಣಲ್ಪಡುವಂತಹ ಒಂದು ಸ್ಪಿರಿಟ್ ಅಥವಾ ಎರಡನೆಯ ಮೃಗ ನೀವು ಜಯಿಸಬೇಕಾಗಿರುವಂಥದ್ದು ಏನು ಅಂತ ಕೇಳಿದ್ರೆ ಆ ಸಿಂಹದ ಸ್ಪಿರಿಟ್. ಸಿಂಹ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಸೈತಾನ ಎಂಬುದಾಗಿ ಹೇಳುತ್ತೇವೆ. ಸರ್ಪ ಎನ್ನುವುದು ಸೈತಾನ, ಆದ್ರೆ ಅದರಿಂದ ಯಾವುದು ಕ್ರಿಯೆ ಮಾಡುತ್ತದೆ ಎಂಬುದಾಗಿ ನೋಡಬೇಕು. ಸರ್ಪ ಸುಳ್ಳು ಉಪದೇಶ ಎಂಬುದಾಗಿ ನೋಡಿದ್ವಿ. ಅದೇ ರೀತಿಯಾಗಿ ಸಿಂಹ ಕೂಡ ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ತಿರುಗಾಡುತ್ತಾ ಇದ್ದಾನೆ ಎಂಬುದಾಗಿ ಇದೆ. ಆದರೆ ಸಿಂಹದಿಂದ ಯಾವ ವಿಧವಾದ ಕ್ರಿಯೆ ಮಾಡುತ್ತದೆ ಅಂತ ಕೇಳುವುದಾದರೆ ಓದಿರಿ, ಪ್ರಕಟಣೆಯ ಪುಸ್ತಕ 13ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದಿರಿ. ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು. ನಾವು ಯಾಕೆ ಈ ಬಾಯಿಯನ್ನು ನೋಡುತ್ತಾ ಇದ್ದೇವೆ ಗೊತ್ತಾ? ಬಡಾಯಿ ಮಾತುಗಳು ಮತ್ತು ದೂಷಣೆ ಮಾತುಗಳೆಂಬುದಾಗಿದೆ ಅಲ್ವಾ? ಇದನ್ನು ಯಾಕೆ ನಾವು ನೋಡುತ್ತೇವೆ ಗೊತ್ತಾ? ಅದೇ 13ನೇ ಅಧ್ಯಾಯ 2ನೇ ವಾಕ್ಯ ನೋಡಿರಿ. ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು. ಅದರ ಬಾಯಿಯು ಹೇಗಿತ್ತಂತೆ? ಸಿಂಹದ ಬಾಯಿಯಂತೆ ಇತ್ತು. ದಾವೀದನು ಯಾವುದರ ಬಾಯಿಂದ ತಪ್ಪಿಸಿದನು? ಏನನ್ನು ತಪ್ಪಿಸಿದನು? ಕುರಿಯನ್ನು ತಪ್ಪಿಸಿದನು. ಕುರಿ ಎನ್ನುವಂಥದ್ದು ಆತ್ಮಗಳಿಗೆ ಸಂಬಂಧಪಟ್ಟಂತದ್ದಾಗಿದೆ, ವಿಶ್ವಾಸಿಯಾಗಿದೆ. ಹಾಗಾದರೆ ಸಿಂಹದ ಬಾಯಿಂದ ತಪ್ಪಿಸಿದೆ. ಸಿಂಹದ ಬಾಯಿ ಅಂದ್ರೆ ಅರ್ಥ ಏನೆಂಬುದಾಗಿ ನೋಡುವುದಾದರೆ ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಮಾತನಾಡುವ ಬಾಯಿ ಎಂಬುದಾಗಿ ಇದೆ. ಈ ಎರಡು ಕಾರ್ಯಗಳು ಈ ಕಡೆಯ ಕಾಲದಲ್ಲಿ ಬಹಳ ಅಧಿಕವಾಗಿ ಇದೆ. ಒಂದು ಹೆಮ್ಮೆ, ಇನ್ನೊಂದು ದೂಷಣೆ. ಮೊದಲು ಹೆಮ್ಮೆಯನ್ನು ತೆಗೆದುಕೊಳ್ಳುವುದಾದರೆ ಸಭೆ ಇವತ್ತು ಚಿಕ್ಕ ಚಿಕ್ಕ ವಿಷಯಗಳಿಂದ ಅದು ಕೃಪೆಯನ್ನು ದಾಟಿ ಹೆಮ್ಮೆಗೆ ಹೋಗುತ್ತಾ ಇದೆ. ಕೃಪೆ ಎನ್ನುವಂಥದ್ದು ಒಂದು ಉಪದೇಶವನ್ನಾಗಿ ಇಟ್ಟುಕೊಂಡಿದ್ದಾರೆ ಬಿಟ್ರೆ ಹೆಮ್ಮೆಯೇ ಪ್ರಧಾನವಾಗಿ ಇದೆ. ಹೆಮ್ಮೆಯಾದ ಕಾರ್ಯಗಳನ್ನು ಮಾತನಾಡಿ ಕಡೆಯದಾಗಿ ಒಂದು ಟ್ಯಾಗ್ ಹಾಕಿದ ಹಾಗೆ ಎಲ್ಲ ಕೃಪೆ ಎಂಬುದಾಗಿ ಹೇಳಿ ಹೋಗುತ್ತಾರೆ. ಆದರೆ ಹೇಳುವಾಗ ನೋಡುವುದಾದರೆ ಹಾಗೆ ಭಯಂಕರವಾಗಿ ಹೆಮ್ಮೆಯಿಂದ ಇರುತ್ತದೆ. ಇವತ್ತು ಒಂದು ಸಭೆ ಸ್ಥಾಪಿಸುವುದರಲ್ಲಿ ಆರಂಭಿಸಿ ಒಬ್ಬ ವಿಶ್ವಾಸಿ ಬೆಳೆಯುವ ತನಕ ಯಾವುದೋ ಒಂದು ವಿಷಯದಲ್ಲಿ ಹೆಮ್ಮೆ ಇಣಿಕಿ ನೋಡುತ್ತಾ ಇದೆ ಒಳಗಿನಿಂದ. ಚೆನ್ನಾಗಿ ಗಮನಿಸಿರಿ, ಯೇಸು ಪರಲೋಕಕ್ಕೆ ಆರೋಹಣವಾದ ಅಂದಿನಿಂದ ಇಂದಿನ ತನಕ 2000 ವರ್ಷಗಳಿಂದ ಎಷ್ಟೋ ಸ್ಥಾಪನೆಗಳು ರೂಪುಗೊಂಡವು, ಎಷ್ಟೋ ಸಭೆಗಳು ರೂಪುಗೊಂಡವು, ಅನೇಕ ಕಾಣದೆ ಹೋದವು. ನಾವು ಆದಿಕಾಲದಲ್ಲಿ ನೋಡಿದಂತೆ ಎಷ್ಟೋ ಕಾರ್ಯಗಳು ಇವತ್ತು ಇಲ್ಲ. ಈಗ ನೋಡಿರಿ, ಎಫೆಸ, ಸ್ಮುರ್ನ ಎಂಬುದಾಗೆಲ್ಲ ಓದುತ್ತೇವಲ್ಲ. ಸ್ಮುರ್ನ ಹಾಗೂ ಫಿಲಿಡೆಲ್ಫಿಯಾ ಸಭೆಗೆ ದೇವರು ಹೇಳುತ್ತಾರೆ ಯಾವುದೇ ಕೊರತೆ ಇಲ್ಲದ ಸಭೆ ಎಂದು ಹೊಗಳುತ್ತಾರೆ. ಇವತ್ತು ಸ್ಮುರ್ನಾದಲ್ಲೂ ಸಭೆ ಇಲ್ಲ, ಫಿಲಿಡೆಲ್ಫಿಯಲ್ಲೂ ಸಭೆ ಇಲ್ಲ, ಟರ್ಕಿಯಲ್ಲಿ ಎಲ್ಲ ಹೋಯಿತು. ಆದ್ದರಿಂದ ನಾನು ಹೇಳುತ್ತೇನೆ, ಅದರಲ್ಲಿ ನಮಗೆ ಹೆಮ್ಮೆ ಇರಬಾರದು, ಆ ಹೆಸರಿನಲ್ಲಿ ಹೆಮ್ಮೆ ಇರಬಾರದು. ಎಲ್ಲಿ ಇದ್ದರೂ ದೇವರು ನಿಮ್ಮೊಂದಿಗೆ ಇದ್ದಾರೆ ಎನ್ನುವಂಥದ್ದೇ ಹೆಮ್ಮೆ. ಇಲ್ಲಿ ಬರುತ್ತದೆ, ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಆಶೀರ್ವಾದ ಬಂದ ಕೂಡಲೇ ಕರ್ತನು ಆಶೀರ್ವದಿಸುತ್ತಾರೆ ಎನ್ನುವಂಥ ಆ ಭಾವನೆ ಹೋಗಿ ನೆಕ್ಸ್ಟ್ ನಿಮ್ಮಲ್ಲಿ ಇಣಿಕಿ ನೋಡುವಂಥ ಇನ್ನೊಂದು ಹೆಮ್ಮೆ ಏನಂದರೆ ಟ್ಯಾಲೆಂಟ್, ನನ್ನ ತಲಾಂತು. ಜೊತೆಯಲ್ಲಿ ಹೇಳುತ್ತಾರೆ ಇದು ದೇವರ ಕೃಪೆ. ಯಾವುದೇ ಒಂದು ನಿಮ್ಮ ಒಳಗೆ ಬರುತ್ತದೆ ಅಂದರೆ ಅದು ದೇವರ ದಯೆಯಿಂದ ನಡೆಯುತ್ತದೆ ಅಷ್ಟೇನೆ. ಆ ಹೆಮ್ಮೆ ಇಲ್ಲಿ ಏನು ಮಾಡುತ್ತದೆ ಗೊತ್ತಾ? ಅದು ಬಹಳ ಡೇಂಜರ್ ಆದಂತಹ ವಿಷಯ. ಕರ್ತನು ಎದುರಿಸುವಂತ ಬಹಳ ಮುಖ್ಯವಾದ ವಿಷಯಗಳಲ್ಲಿ ಒಂದು ಹೆಮ್ಮೆ. ಗರ್ವ ಪಡುವವನು ದೇವರೇನ್ ಮಾಡುತ್ತಾರೆ? ಎದುರಿಸಿ ನಿಲ್ಲುತ್ತಾನೆ ಎಂಬುದಾಗಿ ಇದೆ. ಇವತ್ತು ಈ ಹೆಮ್ಮೆಯು ಅಧಿಕವಾಗುತ್ತಲೇ ಇದೆ, ಹಾಗೆ ಸ್ವಲ್ಪ ಸ್ವಲ್ಪವಾಗಿ.
ಹಾಗೆ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ಹೆಮ್ಮೆ ಇದೆ. ಅವರು ಮಾಡುವ ಕೆಲಸದಲ್ಲಿ ಹೆಮ್ಮೆ ಇದೆ. ಚೆನ್ನಾಗಿ ಗಮನಿಸಿರಿ. ಎಷ್ಟೇ ಶ್ರೀಮಂತನಾಗಿದ್ದು ಸೋದೋಮಿನಲ್ಲಿ ಇರುವುದಕ್ಕಿಂತಲೂ ಕಾನಾನಲ್ಲಿ ಬಡವನಾಗಿರುವುದೇ ಲೇಸು. ಇವತ್ತು ಅನೇಕರಲ್ಲಿ ಏನು ಗೊತ್ತಾ, ವಿದ್ಯಾಭ್ಯಾಸದ ಕುರಿತಾಗಿ ಹೆಮ್ಮೆ ಇದೆ, ಆದರೆ ಯಾವುದರಲ್ಲೂ ಕೂಡ ನಮಗೆ ಹೆಮ್ಮೆ ಎನ್ನುವಂಥದ್ದು ಇರಬಾರದು. ಒಂದು ದೊಡ್ಡ ಸ್ಥಾನದಲ್ಲೂ ದೇವರಿಂದ ಕೂರಿಸುವುದಕ್ಕೆ ಸಾಧ್ಯ. ಅದೇ ರೀತಿ ತಿಪ್ಪೆಯಿಂದ ಎತ್ತಿ ರಾಜರ ಮುಂದೆ ಕುಳ್ಳರಿಸುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಆ ಒಂದು ವಿಷಯದಲ್ಲಿ ದಾವೀದನು ತಪ್ಪಿಸಿಕೊಂಡು ಹೋಗುತ್ತಾ ಇರುತ್ತಾರೆ. ಎಲ್ಲೇ ಹೋಗಿ ಕೂರಿಸಿದರೂ ಅವರು ಒಂದು ವಿಷಯವನ್ನು ಮಾತ್ರ ಮನಸ್ಸನ್ನು ಇಟ್ಟುಕೊಂಡಿರುತ್ತಾರೆ. ದೇವರೇ ಇದುವರೆಗೂ ನಮ್ಮನ್ನು ಕರೆದುಕೊಂಡು ಬರುವುದಕ್ಕೆ ನಾನು ನನ್ನ ಕುಟುಂಬದವರು ಎಷ್ಟು ಮಾತ್ರದವರು. ಆ ಥಾಟ್ ಅವರಲ್ಲಿ ಯಾವಾಗಲೂ ಇರುತ್ತದೆ. ಮುಂದೆ ಹೋಗುತ್ತಾ ಇರುತ್ತಾರೆ. ಅವರು ಹೇಳುತ್ತಾರೆ, ಎಲ್ಲೋ ಇದ್ದಂತಹ ನನ್ನನ್ನು ಇಲ್ಲಿಗೆ ಕರೆತಂದಿದ್ದಾರೆ. ದೇವರು ಮೀಕನಿಗೆ ಹೇಳುತ್ತಾರೆ, ಹೌದು, ಕರ್ತನು ನನ್ನ ತಂದು ಇಲ್ಲಿ ಕೂರಿಸಿದ್ದಾರೆ, ನಾನು ಇನ್ನೂ ಮಾಡುತ್ತೇನೆ. ಆ ಥಾಟು ಮೈಂಡ್ಗೆ ಹತ್ತಬಾರದು. ಅದುವೇ ದಾವೀದನಲ್ಲಿದ್ದಂತಹ ದೊಡ್ಡ ಪ್ಲಸ್ಸು. ಎಲ್ಲೇ ಹೋಗಲಿ, ಅರಸನಾಗಿರಲಿ, ಫಿಲಿಸ್ಟಿಯನನ್ನು ಜಯಿಸಲಿ, ಎಲ್ಲರೂ ಕೂಡ ದಾವೀದನಿಗೆ ಭಯಪಟ್ಟರು. ಅವನೇನು ಹೇಳುತ್ತಾನೆ ಗೊತ್ತಾ, ಕುರಿಗಳ ಹಿಂದೆ ಅಲೆಯುತ್ತಾ ಇದ್ದಂತ ನನ್ನನ್ನು ಅಷ್ಟೇ ಕೆಲಸ ಮುಗಿಯಿತು. ಈ ದೀನತೆ ಯಾವಾಗಲೂ ಇರಬೇಕು. ಕರ್ತನು ಆಶೀರ್ವದಿಸಿದ್ದಾರಾ? ನಿಮ್ಮ ಬಿಸ್ನೆಸ್ ಅನ್ನು ಆಶೀರ್ವದಿಸಿದ್ದಾರಾ? ಸಮೃದ್ಧಿಯಾಗಿ ಇಟ್ಟಿದ್ದಾರಾ? ಸ್ತೋತ್ರ ಎಂಬುದಾಗಿ ಹೇಳಿ. ಇಲ್ಲಿ ವಿದ್ಯಾಭ್ಯಾಸದ ಹೆಮ್ಮೆ, ಶ್ರೀಮಂತಿಕೆ ಹೆಮ್ಮೆ ಯಾವುದೂ ಇಲ್ಲ. ಯಾವಾಗ ಸಭೆಯೊಳಗೆ ನಾವು ಕಾಲಿಟ್ಟೆವೋ ಆಗಲೇ ನಾವೆಲ್ಲರೂ ಕೂಡ ಒಂದೇ ಕುಟುಂಬದವರು. ಇಲ್ಲಿ ಯಾವುದೇ ವಿಧವಾದಂಥ ಮೇಲು ಕೀಳು, ಪಕ್ಷಪಾತ ಯಾವುದೂ ಇಲ್ಲ. ವಿದ್ಯಾವಂತನು ವಿದ್ಯಾಹೀನನು, ಬಡವನು ಶ್ರೀಮಂತನು ಯಾವುದೂ ಇಲ್ಲ. ಯಾಕೋಬನ ಪುಸ್ತಕ ಅದೇ ಹೇಳುತ್ತದೆ. ಇಲ್ಲಿ ಬಂದು ಕೂತುಕೊಂಡು ನಿಮ್ಮ ವಿದ್ಯಾಭ್ಯಾಸದ ಹೆಮ್ಮೆಯನ್ನು, ನಿಮ್ಮ ಶ್ರೀಮಂತಿಕೆಯ ಹೆಮ್ಮೆಯನ್ನು, ನೀವು ಆಶೀರ್ವಾದವಾಗಿದ್ದೀರಾ ಎಂಬುದಾಗಿ ಹೆಮ್ಮೆ ಪಡಬೇಡಿ. ಆತನು ದೇವರ ಸಾರೂಪ್ಯವಾಗಿದ್ದರು, ದೇವರಿಗೆ ಸರಿಸಮಾನವಾಗಿ ಇದ್ದರು. ಆ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ಕಡೆಯ ತನಕ ಶಿಲುಬೆಯ ಪರ್ಯಂತರ ತನ್ನನ್ನು ತಗ್ಗಿಸಿಕೊಂಡರು. ಅಂತಹ ಸರ್ವಶಕ್ತನಾದಂತಹ ದೇವರು, ಯೋಹಾನ 13ನೇ ಅಧ್ಯಾಯ ಹೇಳುತ್ತದೆ, ತಂದೆಯು ತಾನೇ ನ್ಯಾಯ ತೀರ್ಪನ್ನು ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ದಾರಂತೆ. ಎಲ್ಲ ವಿಧವಾದ ಅಧಿಕಾರವನ್ನು ಅವರಿಗೆ ಕೊಟ್ಟಿದ್ದಾರಂತೆ. ಅಷ್ಟೆಲ್ಲ ಅಧಿಕಾರ ಇರುವಂಥ ಯೇಸು ಕ್ರಿಸ್ತನೇ ಶಿಲುಬೆಯ ಪರ್ಯಂತರ ಅಂದರೆ ಮರಣ ಹೊಂದುವ ತನಕ ತನ್ನನ್ನು ಅಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡಿದ್ದಾರೆ. ಅಂದರೆ ನೀವು ನಾನು ಏನೂ ಇಲ್ಲದೆ ಇರುವಂಥ ವ್ಯಕ್ತಿ. ದೇವರ ಕೃಪೆಯಿಂದ ನಾವು ಇಲ್ಲಿ ಬಂದು ನಿಂತಿದ್ದೇವೆ. ಈಗಲೂ ಹೇಳುತ್ತೇನೆ, ಈ ಸ್ಥಳಕ್ಕೆ ನಾನು ಬಂದು ನಿಂತಿರುವುದಕ್ಕೆ ಕಾರಣ ದೇವರ ಕೃಪೆ ಮಾತ್ರ. ನನಗಿಂತ ವಿದ್ಯಾವಂತರು, ನನಗಿಂತ ಟ್ಯಾಲೆಂಟ್ ಇರುವಂಥವರು, ಚೆನ್ನಾಗಿ ಸ್ಪಿರಿಚುವಲ್ ಲೈಫಲ್ಲಿ ಇರುವಂಥವ್ರು ಎಷ್ಟೋ ಜನ ಇಲ್ಲೇ ನೀವು ಕೂತಿದ್ದೀರಾ. ಇಲ್ಲಿ ದೇವರು ನನ್ನನ್ನು ಯಾಕೆ ನಿಲ್ಲಿಸಿದ್ದಾರೆ ಅಂದರೆ ಕೃಪೆಯಿಂದಲೇ ನಿಲ್ಲಿಸಿದ್ದಾರೆ. ಯಾವತ್ತಾದ್ರೂ ನಾನು ಯಾರು ಗೊತ್ತಾ, ನನ್ನ ಪ್ರಸಂಗ ಎಂಥದ್ದು ಗೊತ್ತಾ ಅಂತ ಹೇಳಿದ್ರೆ ದೇವರು ಹೇಳುತ್ತಾರೆ, ನಿನ್ನ ಮುಂದೆ ಒಬ್ಬರನ್ನು ತೋರಿಸುತ್ತೇನೆ ನೋಡು ಅನ್ನುತ್ತಾರೆ. ಅದಕ್ಕೆ ನಿಮಗೆ ಹೇಳುತ್ತೇನೆ, ಕೆಲವರೆಲ್ಲ ಹೆಮ್ಮೆಯಿಂದ ಮಾತನಾಡಿ ನಾನು ಯಾರು ಗೊತ್ತಾ, ನನ್ನದು ಎಂಬುದಾಗಿ ಹೇಳುತ್ತಾರೆ. ಅಲ್ಲಿಗೆ ಅವರ ಕತೆ ಮುಗಿಯಿತು. ಅಷ್ಟೇನೆ. ದಯವಿಟ್ಟು ನಿಮ್ಮ ಬಳಿ ಇರುವಂಥದ್ದೆಲ್ಲವೂ ಕೂಡ ದೇವರು ಕೊಟ್ಟಿರುವಂಥದ್ದು. ಅದು ದೇವರ ಬಹುಮಾನ. ನಿಮಗಿಂತ ಎಷ್ಟೋ ಟ್ಯಾಲೆಂಟ್ನಲ್ಲಿ ಇರುವಂಥವರಿಗೂ ಸಿಗದೇ ಇರುವಂಥ ಕೆಲಸ ನೀವು ದೇವರನ್ನು ದೃಷ್ಟಿಸಿದ್ದರಿಂದ ದೇವರು ತಂದು ನಿಮ್ಮನ್ನ ಮೇಲೆ ಕೂರಿಸಿದ್ದಾರೆ. ಸುಮ್ಮನೆ ಕೆಳಗಿರುವಂಥವ್ರು ನೋಡಿ ಏನು ಮಾಡಬಾರ್ದು, ಹಾಗೆ ಅವರನ್ನು ತುಳಿಯಬಾರದು. ಸಾಧ್ಯವಾಗುವಷ್ಟರ ಮಟ್ಟಿಗೆ ಎಲ್ಲರೊಂದಿಗೂ ಪ್ರೀತಿಯಿಂದ ಇರ್ರಿ, ದೀನ ಮನಸ್ಸಿನಿಂದ ಇರ್ರಿ. ದೀನರಾದವರನ್ನು ದೇವರು ಇನ್ನೂ ಮೇಲೆ ಹೆಚ್ಚಿಸುತ್ತಾರೆ. ಹಲ್ಲೆಲೂಯಾ. ಎರಡನೆಯದಾಗಿ ಅದೇ ವಾಕ್ಯವನ್ನು ಓದಿ ನೋಡೋಣ. 1 ಸಮುವೇಲ 17:34 ಮತ್ತೆ ಓದಿ ನೋಡಿರಿ. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡ್ಕೊಂಡು ಹೋಗಲು. ಈ ಸಿಂಹದ ಆತ್ಮದ ಕುರಿತಾಗಿ ನಮಗೆ ಗೊತ್ತಾಯಿತು. ಬಡಾಯಿ ಮಾತುಗಳನ್ನು ಆಡುವಂತಹ ಬಾಯಿ. ಈ ಕರಡಿಯ ಬಾಯಿ ಅಂದರೆ ಏನು? ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡ್ಕೊಂಡು ಹೋಗಲು. 35ನೇ ವಾಕ್ಯ ಏನು ಹೇಳುತ್ತದೆ? ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಸಿಂಹದ ಬಾಯಿಂದ, ಕರಡಿಯ ಬಾಯಿಂದ ಕುರಿಯನ್ನು ತಪ್ಪಿಸಿದ್ದಾರೆ. ಹಾಗಾದರೆ ಕರಡಿ ಬಾಯಿ ಎನ್ನುವಂಥದ್ದು ಯಾವುದನ್ನು ಸೂಚಿಸುತ್ತದೆ? ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದಿರಿ. ಆಹಾ, ಇನ್ನೊಂದು ಮೃಗ, ಎರಡನೆಯದು, ಅದು ಕರಡಿಯ ಹಾಗಿತ್ತು. ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ತನ್ನ ಬಾಯಿಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕಲುಬುಗಳನ್ನು ಕಚ್ಚಿಕೊಂಡಿತ್ತು. ನೀನೆದ್ದು ಬಹು ಮಾಂಸವನ್ನು ತಿಂದು ಎಂದು ಅದಕ್ಕೆ ಹೇಳೋಣವಾಯಿತು. ಕರಡಿ ಬಾಯಿ ಏನು ಮಾಡುತ್ತದೆ? ಬಹು ಮಾಂಸವನ್ನು ತಿನ್ನುತ್ತದೆ. ಇದನ್ನು ನೀವು ಲೌಕಿಕವಾಗಿ ತೆಗೆದುಕೊಳ್ಳಬಹುದು ಅಥವಾ ಆತ್ಮಿಕವಾಗಿ ಕೂಡ ತೆಗೆದುಕೊಳ್ಳಬಹುದು. ಲೌಕಿಕವಾಗಿ ತೆಗೆದುಕೊಳ್ಳುವುದಾದರೆ ಕಡೆಯ ಕಾಲದಲ್ಲಿ ಇರುವಂಥ ಪಾಪಗಳಲ್ಲಿ ಒಂದು ಅತಿ ಭೋಜನ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 37-38ರಲ್ಲಿ ತಿನ್ನುತ್ತಾ ಕುಡಿಯುತ್ತಾ ಎಂಬುದಾಗಿ ಇದೆ. ಅದನ್ನು ವಿವರಿಸುವಾಗ ದೇವರು ಏನು ಮಾಡುತ್ತಾರೆ ಅಂದರೆ, ಲೂಕನ ಬರೆದ ಸುವಾರ್ತೆಯಲ್ಲಿ ಆ ಉಣ್ಣುತ್ತಾ ಕುಡಿಯುತ್ತಾ ವಿಷಯದ ಕುರಿತಾಗಿ ಅವರು ಹೇಳುವಾಗ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 34 ಹಾಗೂ 35ನೇ ವಾಕ್ಯವನ್ನು ಓದಿರಿ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ.
ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ. ಇದಕ್ಕೆ ಅರ್ಥವನ್ನು ಲೂಕ ಸುವಾರ್ತೆಯಲ್ಲಿ ಕೊಟ್ಟಿರುತ್ತಾರೆ. ಮತ್ತಾಯ 24:37-38 ವಾಕ್ಯವನ್ನು ಲೂಕ 21ರಲ್ಲಿ ವಿವರಿಸುತ್ತಾರೆ. ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡುತ್ತಾ ಮಾಡಿಕೊಡುತ್ತಾ. ಹಾಗಾದರೆ ಈ ಉಣ್ಣುತ್ತಾ ಕುಡಿಯುತ್ತಾ ಎನ್ನುವುದಕ್ಕೆ ಒಂದು ಅರ್ಥ ಏನಂದ್ರೆ ಅಧಿಕವಾದಂತ ಭೋಜನ, ಅದು ಲೌಕಿಕವಾದಂತ ಒಂದು ಪಾಪವಾಗಿ ಇರುತ್ತದೆ. ಸ್ಪಿರಿಚುವಲ್ ಆಗಿ ಯೋಚನೆ ಮಾಡುವುದಾದರೆ ಕಡೆಯ ಕಾಲದಲ್ಲಿ ಮನುಷ್ಯರು ಹೇಗೆ ಇರುತ್ತಾರೆ ಅಂದರೆ ದೂಷಿಸುವವರಾಗಿಯೂ ಬಹು ಮಾಂಸವನ್ನು ಜನರನ್ನು ಹಿಡಿಯುವವರಾಗಿ ಕಾಣಲ್ಪಡುತ್ತಾರೆ. ನೀವು 2 ತಿಮೋತಿಯವರಿಗೆ 3ನೇ ಅಧ್ಯಾಯ 1 ಹಾಗೂ 2ನೇ ವಾಕ್ಯವನ್ನು ಓದಿರಿ. ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು. ಅಲ್ಲೇನಿದೆ ದೂಷಕರು. ಸಿಂಹದ ಬಾಯಿಗೆ 2ನೇ ಪಾಯಿಂಟ್ ನಾನು ಹೇಳುವುದನ್ನು ಮರೆತೆ, ಅದನ್ನು ಹೇಳುತ್ತೇನೆ. ಕರಡಿಯ ಕುರಿತು ದೇವರ ಚಿತ್ತವಾದರೆ ನಾವು ಆಮೇಲೆ ನೋಡೋಣ. ಆ ಸಿಂಹದ ಬಾಯಿಗೆ 2ನೇದಾಗಿ ಏನಿದೆ ಎಂಬುದಾಗಿ ನೋಡುವುದಾದರೆ ನಾವು ಓದಿದಂತಹ ವಾಕ್ಯದಲ್ಲಿ ಸಿಂಹದ ಬಾಯಿ ಎಂಬುದಾಗಿ ನಾವು ನೋಡಿದ್ವಿ ಅಲ್ವಾ, ಪ್ರಕಟಣೆ 13:15ರಲ್ಲಿ. ಒಂದು ಬಡಾಯಿ ಮಾತುಗಳು, ಇನ್ನೊಂದು ದೂಷಿಸುವಂಥದ್ದು. 2ನೇದಾಗಿ ಕಡೆಯ ಕಾಲದಲ್ಲಿರುವಂತಹ ಬಹಳ ಮುಖ್ಯವಾದಂತಹ ವಿಷಯ, ವಿಶ್ವಾಸಿಗಳಲ್ಲಿರುವಂತಹ ವಿಷಯ ದೂಷಿಸುವಂತಹ ಸ್ವಭಾವ. ಅಂದ್ರೆ ದೂಷಿಸುವಂತಹ ಸ್ವಭಾವ ಅಂದ್ರೆ ಏನ್ರಿ? ವದಂತಿ ಮಾತನಾಡುವಂಥದ್ದು ಯೂಶುವಲ್ ಆಗಿ ನಿಮ್ಮಲ್ಲಿ ಇರುತ್ತದೆ. ಸಭೆಯಲ್ಲಿ ಕೂತು ವದಂತಿ ಮಾತನಾಡುವಂಥದ್ದಿದೆ, ವಿಶ್ವಾಸಿಗಳ ಕುರಿತಾಗಿ ಸೇವಕರ ಕುರಿತಾಗಿ ಮಾತನಾಡುವಂಥದ್ದು ಕೂಡ ಇದೆ. ಅದು ಎಲ್ಲಾ ಕಾಲದಲ್ಲೂ ಕೂಡ ಇದೆ. ಅದನ್ನು ಸರಿ ಎಂದು ಹೇಳುತ್ತಿಲ್ಲ, ತಪ್ಪು. ಸಭೆಗೆ ನಾವು ಯಾಕೆ ಬರುತ್ತೇವೆ ಅಂದ್ರೆ ಇನ್ನೊಂದು ಕುಟುಂಬದ ಕುರಿತಾಗಿ, ವ್ಯಕ್ತಿಯ ಕುರಿತಾಗಿ ಮಾತನಾಡುವುದಕ್ಕೆ ಬಂದಿಲ್ಲ. ಇಲ್ಲಿ ಬಂದದ್ದು ದೇವರನ್ನು ಆರಾಧಿಸುವುದಕ್ಕೆ, ಅದರೊಂದಿಗೆ ನಿಲ್ಲಿಸಬೇಕು. ಆದರೆ ಈಗ ಕಡೆಯ ಕಾಲದಲ್ಲಿ ನೋಡುವುದಾದರೆ ಈ ಫಾರ್ವರ್ಡ್ ಎಂಬುದಾಗಿ ಒಂದಿದೆ. ಅದನ್ನು ಫೇಸ್ಬುಕ್ ಅಲ್ಲಿ ಫಾರ್ವರ್ಡ್ ಮಾಡ್ತಿರೋ, ವಾಟ್ಸಪ್ ಅಲ್ಲಿ ಫಾರ್ವರ್ಡ್ ಮಾಡ್ತಿರೋ, ಅಥವಾ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತಿರೋ, ಅದೊಂದಿದೆ. ಈ ದೂಷಿಸುವಂಥದ್ದು ಈಗ ಅಧಿಕವಾಗುತ್ತಾ ಇದೆ. ದೂಷಿಸುವಂಥದ್ದು ಇದು ಕಡೆಯ ಕಾಲದಲ್ಲಿರುವಂತಹ ಪಾಪ ಎಂಬುದಾಗಿ ಅವರು 2 ತಿಮೋತಿ 3:1-2ರಲ್ಲಿ ಹೇಳುತ್ತಾರೆ. ಈಗ ಸಭೆಯ ಕುರಿತಾಗಿ, ವಿಶ್ವಾಸಿಗಳ ಕುರಿತು, ಸೇವಕರ ಕುರಿತಾಗಿ ಅನೇಕ ದೂಷಿಸುವಂಥದ್ದು ಬಂದಿದೆ. ಇದನ್ನು ಒಂದು ಕೆಲಸವಾಗಿ ಆ ಆತ್ಮವುಳ್ಳವರು, ಆ ದೂಷಿಸುವುದಕ್ಕೆ ಒಂದು ಆತ್ಮ ಬೇಕು, ಆ ದುರಾತ್ಮನು ಬೇಕು. ಅದಿದ್ದರೇನೆ ಮಾಡೋಕ್ ಸಾಧ್ಯ. ಕೆಲವರು ಇದನ್ನು ಏನು ಹೇಳುತ್ತಾರೆ ಅಂದ್ರೆ ಖಂಡಿಸಿ ತಿಳಿಸುವುದು ಎಂದು ಹೇಳುತ್ತಾರೆ. ಖಂಡಿಸಿ ತಿಳಿಸುವಂಥದ್ದು ಬೇರೆ, ದೂಷಿಸುವಂಥದ್ದು ಬೇರೆ. ಖಂಡಿಸುವುದಂದ್ರೆ ಏನು? ಈಗ ಒಬ್ಬರು ತಪ್ಪು ಮಾಡುತ್ತಾರಾ, ಅವರನ್ನು ಕರೆದು ನೋಡಪ್ಪ ನೀನ್ ಈ ರೀತಿ ಮಾಡ್ತಾ ಇದೀಯಾ, ಪೌಲನು ಹೇಳುತ್ತಾರೆ, ನಾನು ಹೇಳಿಲ್ಲ, ಪೌಲನೇ ಹೇಳುತ್ತಾರೆ. ಅವನು ತಪ್ಪು ಮಾಡದ್ನಾ, ಅವನನ್ನು ಕರೆದು ಹೇಳು. ಕೇಳಲಿಲ್ವಾ, 2-3 ಕರ್ಕೊಂಡು ಹೋಗಿ ಹೇಳು. ಆಗಲೂ ಕೇಳಿಲ್ವಾ, ಅವನನ್ನು ಹಾಗೆ ದೇವರಿಗೆ ಒಪ್ಪಿಸಿಕೊಡು ಅಂತ ಹೇಳುತ್ತಾರೆ. ಇಷ್ಟೇನೆ ಅದರ ಫಾರ್ಮುಲಾ. ಕೆಲವರು ಏನ್ ಮಾಡುತ್ತಾರೆ ಅಂದ್ರೆ ಆರಂಭಿಸುವಾಗ, ದೂಷಿಸುವುದಕ್ಕೆ ಆರಂಭಿಸುವಾಗ ಅವರಿಗೆ ಗೊತ್ತಿಲ್ಲ. ಅವ್ರು ಏನ್ ಮಾಡುತ್ತಾರೆ ಅಂದ್ರೆ ಇವರು ತಪ್ಪು ಮಾಡುತ್ತಿದ್ದಾರೆ, ನನ್ನಿಂದ ಸಹಿಸಿಕೊಳ್ಳುವುದಕ್ಕೆ ಆಗುತ್ತಿಲ್ಲ, ಹೇಗಾದ್ರೂ ಜನರನ್ನು ಇವರಿಂದ ಕಾಪಾಡುತ್ತೇನೆ ಎಂಬುದಾಗಿ ಸೇವಕರ ಕುರಿತಾಗಿ ಮಾತನಾಡುತ್ತಾರೆ. ಇದು ಆರಂಭದಲ್ಲಿ ಅವರಿಗೆ ಒಳ್ಳೆಯದಾಗಿ ಅನಿಸುತ್ತದೆ. ಗಿದ್ಯೋನನು ಏಫೋದನ್ನು ಉಂಟು ಮಾಡಿದನು, ಅದು ನಂತರದ ದಿನದಲ್ಲಿ ಅವನಿಗೆ ಮುಳ್ಳಾಯಿತು ಎಂಬುದಾಗಿ. ಇದನ್ನು ಮುಂದೆ ಅವ್ರು ಏನ್ ಮಾಡುತ್ತಾರೆ ಅಂದ್ರೆ ಒಂದು ಸೇವೆಯಾಗಿ ಮಾಡುತ್ತಾರೆ. ಆ ನಂತರ ಬೈಯುವುದೇ ಕೆಲಸ, ದೂಷಿಸುವಂತದೇ ಕೆಲಸ. ಆ ನಂತರವಾಗಿ ಏನಾಗುತ್ತದೆ ಅಂದ್ರೆ ದೂಷಿಸುವುದಕ್ಕೆ ಏನು ಇಲ್ಲದೆ ಇದ್ದಾಗ ಹುಡುಕುತ್ತಾರೆ ಸೇವಕರ ಕುರಿತಾಗಿ. ಏನಾದ್ರೂ ಸಿಗುತ್ತದಾ? ಯಾವ ಸೇವಕರಾದ್ರೂ ಸಿಗುತ್ತಾರಾ? ಯಾಕೆ ಅಂದರೆ ಅವರು ಹಾಗೆ ಇರುವುದಕ್ಕೆ ಏನು ಕಾರಣ ಎಂಬುದಾಗಿ ನೋಡುವುದಾದರೆ ಬೇರೆ ಯಾರೂ ಅಲ್ಲ, ವಿಶ್ವಾಸಿಗಳು, ನೀವು ಮಾತ್ರವೇ ಅದಕ್ಕೆ ಕಾರಣ. ಏನ್ರಿ ನಮಗೆ ಹೇಳುತ್ತಾ ಇದ್ದೀರಾ, ನಾವೇನ್ ಮಾಡಿದ್ವಿ? ನೀವು ಅದನ್ನು ನೋಡುತ್ತೀರಾ ಅಲ್ವಾ, ಅದಕ್ಕಾಗಿ ಅವನು ಅದನ್ನು ಹಾಕುತ್ತಾನೆ. ನೀವು ಒಳ್ಳೆಯ ಪ್ರೋಗ್ರಾಮ್ ಹಾಕಿದ್ರೆ ನೋಡುವುದೇ ಇಲ್ಲ, ಗೊತ್ತಾ ನಿಮಗೆ? ನೀವು ಒಂದು ಒಳ್ಳೆಯ ಸಂದೇಶವನ್ನು, ಆತ್ಮಿಕ ಸಂದೇಶವನ್ನು ಹಾಕಿರಿ, 500 ಜನ ಅಥವಾ 1000 ಜನ ಮಾತ್ರ ನೋಡುತ್ತೀರಾ. ಆತ್ಮಿಕವಾಗಿ ಹೇಗೆ ಬೆಳೆಯುವುದು ಎಂಬುದಾಗಿ ಹಾಕಿರಿ, 1000 ಜನ ಮಾತ್ರ ನೋಡ್ತಾರೆ. ಪರಲೋಕಕ್ಕೆ ಹೋಗುವುದು ಹೇಗೆ, 2000 ಜನ ನೋಡ್ತೀರಾ. ಮಹಿಮೆಯ ಮೇಲೆ ಮಹಿಮೆ 750 ಜನ ನೋಡಿರುತ್ತಾರೆ. ಆದರೆ ಈ ರೀತಿ ಹಾಕಿ ನೋಡಿ, ಆ ಸೇವಕರ ಕುಟುಂಬದಲ್ಲಿ ನಡೆದದ್ದಾದ್ರೂ ಏನು? ಅವರು ಕಾಣುತ್ತಿಲ್ಲ, 10,000 ಜನ ನೋಡ್ತಾರೆ. ಆ ಸೇವಕರಿಗೆ ಏನಾದರೆ ನಿನಗೇನು? ನೀನೇನ್ ಮಾಡ್ತೀಯ ಅದನ್ನ ಇಟ್ಕೊಂಡು? ಅದನ್ನು ತಿಳ್ಕೊಂಡು ಏನ್ ಮಾಡ್ತೀರಾ? ಆ ಇನ್ಫಾರ್ಮೇಶನ್ ತಿಳ್ಕೊಂಡು ನೀವೇನ್ ಮಾಡ್ತೀರಾ? ಆ ಇನ್ಫಾರ್ಮೇಶನ್ಗೆ ಹೆಸರು ಕಸ. ಆ ಕಸವನ್ನು ನಿಮ್ಮ ಮೈಂಡಲ್ಲಿ ಹಾಕಿಕೊಂಡು ಏನ್ ಮಾಡ್ತೀರಾ ನೀವು? ಒಂದು ಒಳ್ಳೆಯ ವಿಷಯವನ್ನು ನೋಡುವುದಕ್ಕೆ ನೀವು ಸಿದ್ಧರಾಗಿ ಇಲ್ಲ. ಈ ರೀತಿ ಏನಾದರೂ ಬಂದರೆ ಮಾತ್ರವೇ. ಚೆನ್ನಾಗಿ ತಿಳಿದುಕೊಳ್ಳಿ, ನೋಹನ ನಗ್ನತೆ, ಅವರ ಗೂಡಾರದಲ್ಲಿ ಅವರು ಬೆತ್ತಲೆಯಾಗಿಯೇ ಮಲಗಿಕೊಂಡಿದ್ದರು. ಹಾಗೆ ಅವರು ಮಲಗಿದ್ದಕ್ಕೆ ಕಾರಣ ದ್ರಾಕ್ಷಾರಸದಿಂದ ಅಮಲೇರಿದ್ದರಿಂದ. ಅದು ನೋಹನಿಗೂ ದೇವರಿಗೂ ಬಿಟ್ಟದ್ದು. ಅವರ ಗೂಡಾರದಲ್ಲಿ ಒಬ್ಬ ಹೋಗಿ ನೋಡ್ದ ಅಲ್ವಾ, ಅದು ಮೊದಲನೆಯ ತಪ್ಪು. ಎರಡನೆಯದಾಗಿ ಅದನ್ನು ತೆಗೆದುಕೊಂಡು ಹೋಗಿ ಇಬ್ಬರಿಗೆ ಫಾರ್ವರ್ಡ್ ಮಾಡಿದ್ನಲ್ಲ, ಅವನೇ ಫಸ್ಟ್ ಮೆಸೇಜ್ ಮಾಡಿದವನು. ಫಾರ್ವರ್ಡ್ ಮಾಡಿದ್ನಲ್ಲ, ಅದು ಎರಡನೆಯ ತಪ್ಪು. ನೋಹನು ಎದ್ದ ಕೂಡಲೇ ಫಾರ್ವರ್ಡ್ ಮಾಡಿದವನನ್ನು ಶಪಿಸಿದ್ರು. ಆದರೆ ಆ ನಂತರವಾಗಿ ಫಾರ್ವರ್ಡ್ ಮಾಡದೆ ಡಿಲೀಟ್ ಮಾಡಿದ್ರಲ್ಲ ಇಬ್ಬರು,
ಚಿಚಿ ಇದೆಲ್ಲ ಫಾರ್ವರ್ಡ್ ಮಾಡಬಾರ್ದು ಎಂಬುದಾಗಿ ಡಿಲೀಟ್ ಮಾಡಿದ್ರಲ್ಲ, ವಸ್ತ್ರ ಹಾಕಿ ಮುಚ್ಚಿದ್ರಲ್ಲ, ಅವರನ್ನು ಆಶೀರ್ವದಿಸಿದ್ರು. ಇಷ್ಟೇ ನೀವು ಫಾರ್ವರ್ಡ್ ಮಾಡುವಂತ ಮೆಸೇಜ್ಗೂ ಡಿಲೀಟ್ ಮಾಡುವಂತ ಮೆಸೇಜ್ಗೂ ಸಿಗುವಂತ ಕ್ರೆಡಿಟ್. ಒಬ್ಬರ ಕುರಿತಾದ ಪಾಪವನ್ನು, ಒಬ್ಬರನ್ನು ದೂಷಿಸುವಂತದನ್ನು ನಾನು ಕೇವಲ ಸೇವಕರ ಕುರಿತು ಹೇಳುತ್ತಿಲ್ಲ, ಸಹ ವಿಶ್ವಾಸಿಯಾಗಿರಬಹುದು, ಮಾಡುವಾಗ ಬಹಳ ಕೇರ್ಫುಲ್ ಆಗಿರಬೇಕು. ಸಭೆಯಲ್ಲಿ ಒಬ್ಬ ವಿಶ್ವಾಸಿಯ ಮಗನೋ ಮಗಳೋ ಏನೋ ಒಂದು ತಪ್ಪನ್ನು ಮಾಡಿದ್ದಾರೆ. ಆ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸುತ್ತೀರಾ ಅಥವಾ ಆ ಸುದ್ದಿಯನ್ನು ತೆಗೆದುಕೊಂಡು ಎಲ್ಲಾ ಕಡೆ ಹರಡಿಸುತ್ತೀರಾ? ಸಭೆಯಲ್ಲಿ ಏನೋ ಒಂದು ತಪ್ಪಾಗಿದೆ, ಯಾರೊಬ್ಬರ ಜೀವಿತದಲ್ಲಿ ಏನೋ ಒಂದು ತಪ್ಪಾದ ಕಾರ್ಯ ನಡೆದಿದೆ ಅಂದ್ರೆ, ಅದನ್ನೇ ಮತ್ತೆ ಹೇಳುತ್ತೇನೆ, ತಪ್ಪು ಮಾಡದೇ ಇರುವಂತವ್ರು ಯಾರೂ ಇಲ್ಲ. ಏನೋ ಒಂದು ನಡೆದಿದೆ, ಇಮಿಡಿಯೇಟ್ ಆಗಿ ನೀವೇನ್ ಮಾಡ್ಬೇಕು ಗೊತ್ತಾ? ಅದಕ್ಕಾಗಿ ನಿಮ್ಮ ಹೃದಯವು ಪರಿತಪಿಸಬೇಕು. ಅದುವೇ ಕ್ರಿಸ್ತನ ಹೃದಯ. ಅದನ್ನು ದೂಷಿಸುತ್ತೀರಾ ಅಂದ್ರೆ ಅದು ಸೈತಾನನ ಹೃದಯ. ಇನ್ನೊಬ್ಬರಿಗೆ ಹೇಳಿ ಅದನ್ನು ಕೇವಲಪಡಿಸಬೇಕೆಂಬುದಾಗಿ ನೆನೆಸುದ್ರಿ ಅಂದ್ರೆ ಅದು ಸೈತಾನನ ಹೃದಯ. ಇಲ್ಲ, ಅಯ್ಯೋ ದೇವರೇ ಇವರನ್ನು ಕಾಪಾಡಿರಿ, ಆ ಸಹೋದರರು ನೋವಿನಲ್ಲಿದ್ದಾರಲ್ಲ, ಸಹೋದರಿ ನೋವಿನಲ್ಲಿದ್ದಾರಲ್ಲ, ಆ ಕುಟುಂಬ ಸಭೆಗೆ ಬರದ ಹಾಗೆ ಹೋಗುತ್ತದಲ್ಲ, ಅದಕ್ಕಾಗಿ ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರಿ ಅಂದ್ರೆ ಯಾರೂ ನೋಡಿರುವುದಿಲ್ಲ. ಯಾಕೆ? ಆ ಕುಟುಂಬವು ಕೂಡ ನೋಡಿರುವುದಿಲ್ಲ. ಆದರೆ ಪರಲೋಕ ನಿಮ್ಮನ್ನು ವಾಚ್ ಮಾಡುತ್ತಾ ಇರುತ್ತದೆ, ಇವನಿಗೆ ಎಷ್ಟು ಒಳ್ಳೆಯ ಹೃದಯ ಇದೆ ಎಂಬುದಾಗಿ. ಕರ್ತನು ನಿನ್ನ ಕುಟುಂಬದಲ್ಲಿ ಆಶೀರ್ವಾದವನ್ನು ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಯೇಸು ಕ್ರಿಸ್ತನಲ್ಲಿ ಒಂದನ್ನು ಕಲಿತುಕೊಳ್ಳಿರಿ, ತನ್ನನ್ನು ಒಬ್ಬನು ನಿರಾಕರಿಸಿದ, ಒಂದಲ್ಲ 3 ಸಾರಿ ನಿರಾಕರಿಸಿ ನೆಕ್ಸ್ಟ್ ಅವನನ್ನು ಬರುವುದಕ್ಕೆ ಹೇಳುತ್ತಾರೆ. ಅವನು ಅವರನ್ನು ನೋಡುವುದಕ್ಕೆ ಬರುತ್ತಾನೆ. ನೀವು ಹೋಗಿ ನೋಡಿ, 1 ಸಾರಿ ಕೂಡ ಯೇಸು ಯಾಕೆ ಆ ರೀತಿ ಮಾಡಿದೆ ಅಂತ ಕೇಳುವುದಿಲ್ಲ. 1 ಸಾರಿ ಕೂಡ ದೇವರು ಕೇಳುವುದಿಲ್ಲ. ಮರೆಮುಖವಾಗಿಯೂ ಕೇಳುವುದಿಲ್ಲ, ನೇರವಾಗಿಯೂ ಕೇಳುವುದಿಲ್ಲ. ಅವನ ಬಳಿ ಕೇಳುತ್ತಾರೆ. ನನ್ನ ಮಂದೆಯನ್ನು ಎಷ್ಟು ದೊಡ್ಡ ಜವಾಬ್ದಾರಿ ಕೊಡುತ್ತಾರೆ ನೋಡಿ. ನಾವಾಗಿದ್ರೆ ಏನ್ ಮಾಡ್ತಿದ್ವಿ? ಇಂಡೈರೆಕ್ಟ್ ಆಗಾದ್ರೂ ಚುಚ್ಚುತ್ತಾ ಇದ್ವಿ ಅಲ್ವಾ? ಇಂಡೈರೆಕ್ಟ್ ಆಗಿ ಏನ್ ಮಾಡ್ತೇವೆ? ಚುಚ್ಚುತ್ತೇವೆ. ಒಬ್ಬ ಹುಡುಗ ತಪ್ಪು ಮಾಡುತ್ತಾನಂದ್ರೆ ಅವನು ನಮ್ಮ ಹುಡುಗ ತಪ್ಪು ಮಾಡಿದ್ದಾನಲ್ಲ ಎಂಬುದಾಗಿ ನೋಡಬೇಕು. ಅವನು ಸರಿಯಾಗಬೇಕಂತ ನೆನೆಸಬೇಕು. ಒಂದು 15 ವರ್ಷದ ಹಿಂದೆ ಒಬ್ಬ ಯವನಸ್ಥ ಹುಡುಗ ಸೇವೆಗೆ ಬಂದ ಕೂಡಲೇ ತಪ್ಪು ಮಾಡ್ದ. ಒಬ್ಬ ಪಾಸ್ಟರ್ ನನ್ನನ್ನು ಕರೆದು ಹೇಳಿದ್ರು, ಆ ಹುಡುಗ ತಪ್ಪು ಮಾಡಿದ್ದಾನೆ, ಅವನಿಗೆ ಹಾಗೆ ಮಾಡ್ರಿ, ಅವನಿಗೆ ಹೀಗೆ ಮಾಡ್ರಿ ಅಂತ ಹೇಳಿದ್ರು. ನಾನು ಹೇಳಿದೆ, ಆ ವಯಸ್ಸಲ್ಲಿ ಅವನು ಆ ತಪ್ಪನ್ನೇ ಮಾಡುತ್ತಾನೆ. ಯಾರು ಮಾಡಿಲ್ಲ? ಅವನನ್ನು ತಿದ್ದಿ ನಾವು ರೂಪಿಸಬೇಕಾ ಅಥವಾ ಅವನನ್ನು ಕೊಲ್ಲಬೇಕಾ? ನಾನು ಹೇಳುತ್ತೇನೆ, ಇವತ್ತು ಅವರು ಮದುವೆ ಆಗಿ ಮಕ್ಕಳಿದ್ದಾರೆ, ಒಳ್ಳೆಯ ಸೇವೆ ಮಾಡುತ್ತಾ ಇದ್ದಾರೆ. ಅವತ್ತು ಒಂದು ವೇಳೆ ಅವನ ವಿರುದ್ಧವಾಗಿ ನಾವು ಮಾತಾಡಿದ್ರೆ ಅವನು ದೇವರನ್ನು ಬಿಟ್ಟೇ ದೂರ ಹೋಗುತ್ತಾ ಇದ್ದ. ಕ್ರೈಸ್ತತ್ವ ಎನ್ನುವಂಥದ್ದು ಬಿದ್ದವನನ್ನು ಕಲ್ಲೆಸುವುದು ಕೊಲ್ಲುವಂಥದ್ದಲ್ಲ, ಬಿದ್ದವನನ್ನು ಎತ್ತಿ ನಿಲ್ಲಿಸುವಂತೆ ಮಾಡುವಂಥದ್ದು. ಅದೇ ಕ್ರೈಸ್ತತ್ವ. ಸಭೆಯಲ್ಲಿ ಒಬ್ಬರು ದೂಷಿಸುವವರಾಗಿರಬಾರದು. ಒಬ್ಬರ ಕುರಿತಾಗಿ ಒಬ್ಬರು ಮಾತನಾಡಬೇಡಿ. ಒಬ್ಬರ ವಿಷಯ ಇನ್ನೊಬ್ಬರ ಹತ್ರ ಮಾತನಾಡುತ್ತೀರಾ ಅಂದ್ರೆ ಒಳ್ಳೆಯ ವಿಷಯ ಮಾತ್ರ ಮಾತನಾಡಿ. ಬೈಬಲ್ ಅದನ್ನೇ ಹೇಳುತ್ತದೆ, ಭಕ್ತಿ ವೃದ್ಧಿಪಡಿಸುವಂತಹ ಒಳ್ಳೆಯ ಮಾತುಗಳನ್ನೇ ಮಾತನಾಡಿರಿ. ದೂಷಿಸುವಂಥದ್ದು ಸೈತಾನನ ಸ್ವಭಾವ, ಅದನ್ನು ಕ್ಷಮಿಸಿ ಮರೆಯುವಂಥದ್ದು ದೇವರ ಸ್ವಭಾವ. ನೀವು ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ಮಾರ್ಪಡಬೇಕು. ಇಲ್ಲ ಅಂದ್ರೆ ಆ ಸಿಂಹದ ದುರಾತ್ಮ, ಆ ಕರಡಿಯು, ಅದು ನಿಮ್ಮನ್ನು ಜಯಿಸುತ್ತದೆ. ಕಾಡು ಮೃಗ ಏನ್ ಮಾಡುತ್ತದೆ? ಜಯಿಸುತ್ತದೆ. ಒಂದು ವೇಳೆ ಇಲ್ಲಿಯವರೆಗೂ ಆ ರೀತಿಯಾಗಿ ಮಾತನಾಡಿರುವುದಾದ್ರೆ, ಯಾರ ಬಗ್ಗೆ ಆದ್ರೂ ಮಾತನಾಡಿ ಅವರನ್ನು ಗಾಯಪಡಿಸಿರುವುದಾದ್ರೆ ಧೈರ್ಯವಾಗಿ ಹೋಗಿ ಕ್ಷಮಾಪಣೆ ಕೇಳಿ. ಆ ಕ್ಷಮಾಪಣೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕಾಪಾಡುತ್ತದೆ. ಇಲ್ಲ ಇಲ್ಲ ಇಲ್ಲ, ಅವರು ಮಾಡಿದ್ದು ಹಾಗೇನೆ ತಪ್ಪು, ಅವರು ಗೊತ್ತಿದ್ದೇ ಮಾಡಿದ್ದಾರೆ. ಹೌದು, ಗೊತ್ತಿದ್ದೇ ಮಾಡಿದ್ದಾರೆ. ಆದರೆ ಅವರ ಕುರಿತು ಮಾತಾಡುವ ಅಧಿಕಾರ ನಿಮಗೆ ಕೊಟ್ಟಿಲ್ಲ. ಅವರ ಕುರಿತಾಗಿ ಮಾತಾಡುವ ಅಧಿಕಾರ ದೇವರು ಯಾರಿಗೂ ಕೊಟ್ಟಿಲ್ಲ. ನಿಮಗೆ ಕೊಟ್ಟಿರುವಂಥ ಅಧಿಕಾರ ಇನ್ನೊಬ್ಬರಿಗೆ ಪ್ರಾರ್ಥಿಸುವುದಕ್ಕೋಸ್ಕರವಾಗಿಯೇ ಕೊಟ್ಟಿದ್ದಾರೆ. ಹಲ್ಲೆಲೂಯ. ನಾವೆಲ್ಲರೂ ಕೂಡ ಎದ್ದು ನಿಂತು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ಈ ಕಾಡು ಮೃಗವನ್ನು ಜಯಿಸುವಂಥದ್ದೇ ದೇವರ ಉದ್ದೇಶ. ಆರಂಭದಿಂದಲೂ ಆ ಮೃಗ ಮೊದಲನೇ ಆದಾಮನನ್ನು ಜಯಿಸಿತು. ಆದ್ದರಿಂದಲೇ ಕ್ರಿಸ್ತನು ಮೊದಲು ಆ ಮೃಗವನ್ನು ಜಯಿಸಿಯೇ ನಂತರವಾಗಿ ಊರೊಳಗೆ ಬರುತ್ತಾರೆ. ನಿಮಗೂ ನನಗೂ ಅದೇ ಜವಾಬ್ದಾರಿ ಇದೆ. ನಮ್ಮ ಸುತ್ತಲೂ ಅನೇಕ ಕಾಡು ಮೃಗಗಳ ದುರಾತ್ಮವು ಸುತ್ತುತ್ತಾ ಇದೆ. ಸರ್ಪದ ಸ್ವಭಾವವುಳ್ಳವರು ಇರುತ್ತಾರೆ, ಸಿಂಹದ ಸ್ವಭಾವವುಳ್ಳವರು ಇರುತ್ತಾರೆ, ಕರಡಿಯ ಸ್ವಭಾವವುಳ್ಳವರು ಇರುತ್ತಾರೆ, ನರಿಗಳು, ನರಿಮರಿಗಳ ಸ್ವಭಾವವುಳ್ಳವರು ಇರುತ್ತಾರೆ. ವಾಕ್ಯ ಹೇಳುತ್ತದೆ ಪರಮಗೀತ ಪುಸ್ತಕದಲ್ಲಿ, ತೋಟವೋ ಹೂವಾಗಿ ಇದೆ, ಅದನ್ನು ಕೆಡಿಸುವಂತ ನರಿಗಳನ್ನು, ನರಿಮರಿಗಳನ್ನು ಹಿಡಿಯಿರಿ. ತೋಳಗಳು ಇದೆ, ಬೈಬಲ್ನಲ್ಲಿದೆ. ಎಷ್ಟೋ ಮೃಗಗಳ ಕುರಿತು ಇದೆ. ಕಡೆಯದಾಗಿ ಪಾತಾಳದಿಂದ ಏರಿ ಬರುವಂತಹ ಮೃಗ ಇದೆ, ಅಂತಿಕ್ರಿಸ್ತನ ಆತ್ಮ ಇದೆ. ಇಷ್ಟು ಮೃಗಗಳ ಕುರಿತಾಗಿ ಬೈಬಲ್ ಹೇಳುತ್ತದೆ. ಇವತ್ತು ನಾವು 2 ಮೃಗಗಳ ಕುರಿತಾಗಿ ಮಾತ್ರ ನೋಡಿದ್ದೇವೆ. ಆ ಸ್ವಭಾವಗಳು ನಮ್ಮಲ್ಲಿರಬಾರದು. ನಿಮ್ಮ ಕುಟುಂಬವನ್ನು ಭದ್ರವಾಗಿ ನೋಡಿಕೊಳ್ಳಿ. ಸರ್ಪದ ಉಪದೇಶವು ಮನೆಯೊಳಗೆ ನುಸುಳದಂತೆ ಭದ್ರವಾಗಿ ನೋಡಿಕೊಳ್ಳಿ. 2ನೇದಾಗಿ ಬಡಾಯಿ ಮಾತುಗಳು, ದೂಷಿಸುವಂತ ಬಾಯಿ ನಮಗೆ ಬೇಡ. ಸಂತೈಸುವಂತ, ಇನ್ನೊಬ್ಬರನ್ನು ಆಶೀರ್ವದಿಸುವಂತ ಬಾಯಿ ಇದ್ದರೆ ಸಾಕು. ದೀನ ಮನಸ್ಸಿನಿಂದ ಮಾತನಾಡಿ. ಯಾರ ಕುರಿತಾಗಿಯೂ ಕೂಡ ಕೀಳಾಗಿ ಮಾತನಾಡಲೇಬೇಡಿ. ನೀವು ಇವತ್ತು ಏನನ್ನು ಬಿತ್ತುತ್ತೀರೋ ನಾಳೆ ಅದು ನಿಮಗೂ ಬಿತ್ತಲ್ಪಡುತ್ತದೆ, ಅದು ಚಿಗುರುತ್ತದೆ. ಒಪ್ಪಿಸಿಕೊಡೋಣವಾ?
ಸಭೆಯು ಕರ್ತನ ಮುಂಭಾಗದಲ್ಲಿ ದೇವರು ಹೇಳುತ್ತಾರೆ ಯೆಶಾಯ 5:2 ಸಾರವತ್ತಾದ ಗುಡ್ಡದ ಮೇಲೆ ನನಗೆ ಒಂದು ದ್ರಾಕ್ಷಿಯ ತೋಟ ಉಂಟು. ಆ ರೀತಿಯಾಗಿ ನಮ್ಮ ಸಭೆ ಗುಡ್ಡದ ಮೇಲೆ ಇರುವಂಥ ಸಭೆಯಾಗಿ, ಅನೇಕರಿಗೆ ಮಾದರಿಯಾಗಿರುವಂಥ ಸಭೆಯಾಗಿ, ಅನೇಕರು ಬಂದು ನೋಡಿ ಈ ಒಂದು ಪ್ರೀತಿ ಐಕ್ಯತೆ ಇಲ್ಲಿರುವಂತಹ ಸಮಾಧಾನ ಸಂತೋಷ ಸಹಬಾಳ್ವೆ ಎಲ್ಲೂ ಕೂಡ ಇಲ್ಲ ಎಂಬುದಾಗಿ ಹೇಳುವ ಮಟ್ಟಿಗೆ ಗುಡ್ಡದ ಮೇಲೆ ಇರುವಂತಹ ಸಭೆಯಾಗಿರಬೇಕು. ಬಂದು ಒಬ್ಬ ಹಿಂಜಾರಿ ಹೋಗಬಾರದು. ಇಲ್ಲಿರುವಂಥ ವಿಶ್ವಾಸಿಗಳೆಲ್ಲ ಬಹಳ ಮೋಸ, ಇನ್ನೊಬ್ಬರ ಕುರಿತು ಮಾತನಾಡುತ್ತಾರೆ, ನಮ್ಮ ಕುಟುಂಬದ ಕುರಿತು ಮಾತನಾಡುತ್ತಾರೆ ಎಂಬುದಾಗಿ ಹೋಗಬಾರದು. ಅದು ನಿಮ್ಮನ್ನು ಎಡವುವಂತೆ ಮಾಡುತ್ತದೆ. ದೇವರು ಹೇಳುತ್ತದೆ, ಎಡವುವಂತೆ ಮಾಡುವವನಿಗೆ ದೊಡ್ಡ ಕಲ್ಲು. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ, ಒಳ್ಳೆಯ ತಂದೆಯೇ, ನಮ್ಮ ಸಭೆ ನಿಮ್ಮ ಮುಂಭಾಗದಲ್ಲಿ ಇದೆ ದೇವರೇ. ನಮ್ಮ ಸಭೆಯು ನಿಮ್ಮ ಮುಂಭಾಗದಲ್ಲಿ ಶುದ್ಧ ಕನ್ನಿಕೆಯಂತೆ ಯಾವುದೇ ಕಳಂಕ ಇಲ್ಲದೆ ಇರುವಂಥ ಸಭೆಯಾಗಿ, ದೇವರಿಗಾಗಿ ನೇಮಿಸಲ್ಪಟ್ಟಂಥ ಸಭೆಯಾಗಿ, ಸತ್ಯಕ್ಕೆ ಆಧಾರವಾಗಿಯೂ ಸ್ತಂಭವಾಗಿರುವಂತಹ ಸಭೆಯಾಗಿ ಇರುವಂತೆ ಆಶೀರ್ವದಿಸಿರಿ. ನಮ್ಮ ಸಭೆಯಲ್ಲಿರುವಂಥ ಎಲ್ಲ ವಿಶ್ವಾಸಿಗಳು ಪೌಲನು ಹೇಳುವ ಪ್ರಕಾರ ದೇವರೇ, ನಿಮ್ಮನ್ನು ನಾನು ಮಾದರಿಯಾಗಿ ಬಿಟ್ಟು ಹೋಗುತ್ತೇನೆ ಎಂದು ಹೇಳುವ ಪ್ರಕಾರ ಈ ಪಟ್ಟಣಕ್ಕೆ ನಮ್ಮ ವಿಶ್ವಾಸಿಗಳು ಮಾದರಿಯಾಗಿರಲಿ. ಮಾದರಿಗಳಾಗಿ ನಮ್ಮ ವಿಶ್ವಾಸಿಗಳನ್ನು ನೋಡುವಂಥವರು ಇವರು ಇಂತಹ ಸಭೆಯವರು. ಕರ್ತನ ಸ್ವಭಾವ ಪ್ರಕಟವಾಗುತ್ತಿದೆ ಎಂಬುದಾಗಿ ಹೇಳುವ ಮಟ್ಟಿಗೆ ಮಾದರಿಯಾಗಿ ಅವರು ಮಾರ್ಪಡಲಿ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.